ಎಲ್ಲೋ ಜೋಗಪ್ಪ ನಿನ್ನರ ಮನೆ ಚಿತ್ರತಂಡದ ಜೊತೆ. ಸೊ ನನ್ನ ಜೊತೆ ಕ್ಯಾಪ್ಟನ್ ಆಫ್ ದ ಶಿಪ್ ಇದ್ದಾರೆ. ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ ಸರ್. ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ವೆಲ್ಕಮ್. ಸೊ ಹೇಗೆ ಅನ್ನಿಸ್ತಿದೆ? ಸೊ ಸ್ಮಾಲ್ ಸ್ಕ್ರೀನಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿರೋ ಮೆಜಿಷಿಯನ್ ತಾವು ಬಿಗ್ ಸ್ಕ್ರೀನಲ್ಲಿ ವಂಡರ್ ಕ್ರಿಯೇಟ್ ಮಾಡ್ತಿದ್ದೀರಿ. ಆ್ಯಂಡ್ ಒಂಥರ ಅಡ್ವೆಂಚರಸ್ ಮೂವಿ. ನಾನು ಜರ್ನಿ ಮೂವಿ ಅಂತ ಇಲ್ಲಿ ತನಕ ಹೇಳ್ತಿದ್ದೆ. ಇವ್ರದ್ದೆಲ್ಲ ಫೀಡ್ಬ್ಯಾಕ್ ಕೇಳಿದ್ಮೇಲೆ ಅಡ್ವೆಂಚರಸ್ ಮೂವಿ, ನಿರ್ದೇಶಕರು ನನ್ನ ಜೊತೆ ಇದ್ದಾರೆ ಅಂತ ಮೈ ರೋಮಾಂಚನ ಆಗುತ್ತೆ ಸರ್. ಹೇಳಿ ಸರ್, ಹೇಗಿತ್ತು? ಈ ಫಸ್ಟ್ ಆಫ್ ಆಲ್ ನಾನು ಇದು ಕೇಳಲೇಬೇಕು. ಸೊ ಈ ಜರ್ನಿ ಮಾಡ್ತಾ ಒಂದು ಸ್ಟೋರಿ ಹೇಳುವಂಥ ಥಾಟ್ ಯಾಕೆ ಬಂತು ತಮಗೆ? ಜರ್ನಿ ಫ್ರೀಕ್ ಆತಾವು? ಎಸ್. ಏನಾಗುತ್ತೆ ಅಂದ್ರೆ ಪ್ರತಿ ನಿರ್ದೇಶಕನಿಗೆ ತನ್ನ ಮೊದಲ ಸಿನಿಮಾ ಫ್ರೆಶ್ ಆಗಿರೋ ಒಂದು ಹೊಸತನ ಇರ್ಬೇಕು ಅಂತ ಆಸೆ ಪಡ್ತೀವಿ. ನಮ್ಮಿರೋ ಲಿಮಿಟೇಷನ್ಸ್, ಬಜೆಟ್ ಅಥವಾ ನಮ್ಮ ವ್ಯಾಪ್ತಿಗೆ ನಾನು ದೊಡ್ಡ ಸ್ಟಾರ್ ಜೊತೆ ಇಮಿಡಿಯೇಟ್ ಸಿನಿಮಾ ಮಾಡೋಕ್ಕಾಗಲ್ಲ. ನಮ್ಗೆ ಗೊತ್ತದು. ನಾನು ಸಿನಿಮಾಗಳನ್ನ ಶುರು ಮಾಡ್ಬೇಕು. ಈಗ ನಾನು 1, 2, 3 ಸಿನಿಮಾ ಮಾಡಿದ್ರೆ ಮೂರನೇ ಸಿನಿಮಾ 4ನೇ ಸಿನಿಮಾ ನಾನು ದೊಡ್ಡವ್ರ ಜೊತೆ ಟೈಪ್ ಆಗ್ಬೋದು. ಒಂದು ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು, ಮೆಟ್ಲುಗಳನ್ನ ಏರ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಆದ್ರೆ ತಾವು ಯಾರನ್ನೇ ತಗೊಂಡ್ರು ಒಂದು ದೊಡ್ಡ ನಟನನ್ನಾಗಿ ಮಾಡುವಂತಹ ಕ್ಯಾಲಿಬರ್ ಇರೋದು ನಿರ್ದೇಶಕರಿಗೆ. ಇಲ್ಲ, ಅದು ಹೆಂಗಾಗತ್ತೆ ಅಂದರೆ ನಿರ್ದೇಶಕನ ಥಾಟ್ಗಳನ್ನ ಸ್ಕ್ರೀನ್ ಮೇಲೆ ತರೋರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಕಲಾವಿದರೆ ಅಂದರೆ ಪಾತ್ರಕ್ಕೆ ಜೀವ ತುಂಬಬೇಕು. ಜೀವ ತುಂಬಿದಾಗಲೇ ಆ ಕನಸು ಸಾಕಾರಗೊಳ್ಳುತ್ತೆ. ಅಂದರೆ ಆನ್ ಸ್ಕ್ರೀನ್ ಅದು ಖುಷಿ ಕೊಡುವಂಥದ್ದು. ನಿರ್ದೇಶಕ ಆತ್ಮ ಆಗಿರ್ತಾನೆ, ಅಂದರೆ ಸೋಲಾಗಿರ್ತಾನೆ, ದೇಹ ಅಂದ್ರೆ ಕಾಣುವ ಇದು ಪಾತ್ರ ಅವ್ರಾಗ್ತಾರೆ. ಸೊ ಹಂಗೆ ವರ್ಕ್ ಆಗುತ್ತೆ. ಜರ್ನಿ ಸಿನಿಮಾ ಅಂದರೆ ಜರ್ನಿ ಸಿನಿಮಾಗಳು ನಾನೊಬ್ಬ ಜಾಸ್ತಿ ಸಿನಿಮಾ ಕನ್ಸ್ಯೂಮ್ ಮಾಡುವಂಥ ವ್ಯಕ್ತಿ. ನಾನು ದಿನಕ್ಕೂ ಆಲ್ಮೋಸ್ಟ್ 1 ಸಿನಿಮಾ ನೋಡ್ತೀನಿ. ಆಗಿಲ್ಲ ನಾನು ವಾರಕ್ಕೆ ಒಂದು 4 ಸಿನಿಮಾ ನೋಡ್ತೀನಿ. ಅಂದರೆ ಕಂಟಿನ್ಯೂಸ್ ಪ್ರೊಸೆಸ್ ಇದು. ರಾತ್ರಿ ಬೈಸ್ಕೊಂಡೇ ಮಲ್ಕೊಳ್ಳಲ್ವೇನ್ರಿ ನೀವು ಅನ್ನೋ ಥರ. ಜರ್ನಿ ಸಿನಿಮಾಗಳಿಗೆ ಒಂದು ವಿಶೇಷವಾದ ಒಂದು ಅಟ್ರಾಕ್ಷನ್ ಇದೆ. ಯಾಕಂದರೆ ಅಲ್ಲಿ ಲೊಕೇಶನ್ ಚೇಂಜ್ ಆಗ್ತಿರುತ್ತೆ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಪ್ರಾಂತ್ಯ. ಯಾವುದೇ ದೇಶ ಜರ್ನಿ ಸಿನಿಮಾ ತೊಗೊಂಡು ಅಮೇರಿಕಾ ಅಂತ ತೊಗೊಂಡ್ರೆ ಅಲ್ಲೊಂದು ಬದಲಾವಣೆ ಇರುತ್ತೆ, ಬೇರೆ ದೇಶ ತೊಗೊಂಡು ಅಲ್ಲೊಂದು ಭಾಷೆ ಒಂದು ಹಾಗೆ. ಸೊ ಭಾರತ ವೈವಿಧ್ಯಮಯವಾದಂಥ ದೇಶ ಇದು. ನಮ್ಮ ಕರ್ನಾಟಕ ತೊಗೊಂಡ್ರೆ 40 ಕಿಲೋಮೀಟ್ರಿಗೆ ಭಾಷೆ ಚೇಂಜ್ ಆಗುತ್ತೆ. ಮಂಡ್ಯದಲ್ಲಿ ಒಂದು ಭಾಷೆ ಇದ್ದರೆ ಚನ್ನರಾಯಪಟ್ಟಣ ಒಂದಿದೆ, ಹಾಸನ ಒಂದಿದೆ, ಮತ್ತು ಸಕಲೇಶ್ಪುರ ಹೇಳಿದ್ರೆ ಬೇರೆ, ಮಂಗಳೂರು ಹೇಳಿದ್ರೆ ಬೇರೆ, ಹಂಗೆ ಹೋಗುತ್ತೆ ಹಿಂಗದು. ಸೊ ಇಡೀ ದೇಶ ಅಂತ ತೊಗೊಂಡಾಗ ಒಂದಿಷ್ಟೇನೋ ವೆರೈಟಿ ಸಿಗುತ್ತೆ ಅನ್ನೋದೊಂದು ಥಾಟ್ ಇತ್ತು ಅಲ್ಲಿದು. ಪ್ಲಸ್ ಜರ್ನಿ ಸಿನಿಮಾಗಳು ಸೋತಿರೋ ಎಕ್ಸಾಂಪಲ್ಗಳಿಲ್ಲ. ಅಂದರೆ ನಾವು ಈ ಕನ್ನಡದ ಮಟ್ಟಿಗೆ ತೊಗೋಬೇಕು, ಒಲವೆ ಮಂದಾರ, ಅಂಬಾರಿ, ಆಮೇಲೆ ನಮ್ಮ ಸವಾರಿ, ಇನ್ನೂ ಹೆಸರು ಈ ಕ್ಷಣಕ್ಕೆ ಹೊಳಿತಾ ಇಲ್ಲ. ತುಂಬ ಸಿನಿಮಾಗಳು, 4-5 ಸಿನಿಮಾಗಳು ಸಿಗುತ್ತೆ ನಮಗೆ. ಎಲ್ಲವೂ ಸೂಪರ್ ಹಿಟ್ಟು, ಎಲ್ಲವೂ ಬೇರೆ ಬೇರೆ ಕಾರಣಕ್ಕೆ ಹೈಲೈಟ್ ಆಗಿದೆ. ಸೊ ಆ ಲಿಸ್ಟಿಗೆ ನನ್ನ ಸಿನಿಮಾ ಸೇರ್ಕೊಳ್ಳಿ ಅನ್ನೋದೊಂದು ಆಸೆ ಇತ್ತು. ಆ ಕಾರಣಕ್ಕೆ ಜರ್ನಿ ಝೋನರ್ನ ಆಯ್ಕೆ ಮಾಡ್ಕೊಂಡಿದ್ದು ಫಸ್ಟು. ಅಂದರೆ ಇದು ಮಾಡೋದು ಸುಲಭ ಅಲ್ಲ. ಇಲ್ಲಿ ಕುತ್ಕೊಂಡು ಸ್ಕ್ರಿಪ್ಟ್ ಬರೆಯೋದು ಸುಲಭ. ಅವ್ನು ಅಲ್ಲಿ ಹೋಗ್ತಾನೆ, ಅವ್ರಿಗೆ ಹೋಗ್ತಾನೆ, ಅವ್ರು ಸಿಗ್ತಾರೆ, ಇವ್ರು ಸಿಗ್ತಾರೆ ಅಂತ ಬರೆಯೋದು ಸುಲಭ ಇದೆ. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಟೀಮ್ನ ಕರ್ಕೊಂಡೋಗಿ, ಅದು ಭಾಳ ಕಷ್ಟದ ಕೆಲಸ. ಅಷ್ಟೇ ಆ ಹುಚ್ಚುತನ ಬೇಕು, ಅದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು. ಆ ಮ್ಯಾಡ್ನೆಸ್ ಎಲ್ಲರೂ ಟೀಮ್ ಅವರೆಲ್ಲ ಸೇರಿ ಮಾಡಿದ್ದೀವಿ. ಪಾಪ ಎಲ್ಲ ಕಷ್ಟಪಟ್ಟಿದ್ದಾರೆ. ಜ್ವರ ಬರ್ಸ್ಕೊಂಡಿದ್ದಾರೆ, ಒದಾಡಿದ್ದಾರೆ, ಹೊಟ್ಟೆ ಕೆಟ್ಟೋಗಿದೆ, ವಾಮಿಟಿಂಗ್ ಆಗಿದೆ, ತಲೆ ಸುತ್ತ ಬಿದ್ದಿದ್ದಾರೆ, ಪ್ರಾಣನೇ ಹೋಗಿತ್ತು. ತಮಗೇನಾದರೂ ಆಗಿತ್ತಾ ಸರ್? ನನಗೇನೂ ಆಗಿಲ್ಲ. ನನಗೆ ಯಾಕೆ ಆಗಿಲ್ಲ ಅಂದರೆ ನನಗೊಂದು ಮೆಂಟಲಿ ಒಂದು ಸ್ಟ್ರಾಂಗ್ ಇರ್ತೀನಿ. ನನಗೆ ಯಾವಾಗಲೂ ನನ್ನ ಸೀರಿಯಲ್ ಎಕ್ಸ್ಪೀರಿಯನ್ಸಲ್ಲಿ ಹೆಂಗೆ ಒಂದು ಔಟರ್ ಶೂಟಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ 15 ದಿನ ಎಲ್ಲ ಬೆಳಗಾವಿ ಹೋಗ್ತೀನಿ, ಒಂದು 15 ದಿನ ಮಂಗಳೂರು ಶೂಟ್ ಮಾಡ್ತೀನಿ ಅಂದರೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ನನಗೆ ಜ್ವರ ಬರುತ್ತೆ. ನಾನು ರಿಲ್ಯಾಕ್ಸ್ ಆದಾಗ ಜ್ವರ ಬರುತ್ತೆ. ನನಗೆ ರಿಲ್ಯಾಕ್ಸ್ ಆದಾಗ ನಾನು ಸುಸ್ತಾಗ್ತೀನಿ. ಕಾರಣ ಏನಂದರೆ ಅಷ್ಟು ಸುಮ್ಮನೆ ವರ್ಕ್ ಹಿಂಗೆ ಮಿಲಿಟ್ರಿ ಥರ ಹೋಗ್ತಾ ಇರ್ತೀವಿ. ನಮ್ಗೆ ಯುದ್ಧ ಮುಗಿದ್ಬಿಡ್ಬೇಕು, ಅದು ಆ ಥರ ಲೆಕ್ಕ. ಸೊ ಈ ಜರ್ನಿ ಕೂಡ ಹಂಗೆ ನಮಗೆ. ನಾನು ಮುಂಚೆ ರೆಕ್ಕಿ ಮಾಡ್ಕೊಂಬಂದೆ. 2023ರಲ್ಲಿ ನಾನೊಂದು 25,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ನಾವು ಫಸ್ಟ್ ನಮ್ಮ ಕಾರಲ್ಲಿ ಕಾಶಿ, ಉತ್ತರಾಖಂಡ್, ಹಿಂಗೋಗಿ ಡೆಲ್ಲಿ ಎಲ್ಲ ಹೋಗಿ, ಮನಾಲಿ ಎಲ್ಲ ಹೋಗಿ ಹಿಂಗೆ ವಾಪಸ್ ಬರ್ತೀವಿ. ಒಂದು ರೌಂಡು ಆಲ್ಮೋಸ್ಟ್ ಹಿಮಾಲಯ ಟಚ್ ಮಾಡಿ ಬರ್ತೀವಿ. ತೃಪ್ತಿ ಆಗಲ್ಲ. ಮತ್ತೆ ಒಂದಿಷ್ಟು ಜಾಗಗಳಿಗೆ ಫ್ಲೈಟಲ್ಲಿ ಹೋಗಿ ಮತ್ತೆ ಅಲ್ಲೊಂದು ಕಟ್ ಜರ್ನಿ ಮಾಡ್ತೀನಿ, ಟ್ರೈನಲ್ಲಿ ಹೋಗ್ತೀನಿ. ಹಿಂಗೆ ಜರ್ನಿ ಮಾಡ್ಕೊಂಡು ವಾಪಸ್ ಬಂದು ಆಮೇಲೆ ಸ್ಕ್ರಿಪ್ಟ್ನ ಪ್ರಾಪರ್ ಇಲ್ಲ ಈ ಊರಲ್ಲಿ ಹಿಂಗಿಂಗ್ ಆಗುತ್ತೆ, ಈ ಊರಲ್ಲಿ ಹಿಂಗಿಂಗ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು ಕಥೆನ. ಆ್ಯಕ್ಚುಲಿ ಕಥೆನಲ್ಲಿ ಹೀರೋ ಹೋಗಿ ಹೀರೋಯಿನ್ನ ಭೇಟಿ ಮಾಡ್ತಾನೆ, ಅವಳದು ಕಾಶಿನಲ್ಲಿ ಸಿಗ್ತಾಳೆ ಅಂತಿತ್ತು ಫಸ್ಟು. ಕಾಶಿ ತುಂಬ ಎಕ್ಸ್ಪೋಸ್ ಆಗಿಬಿಟ್ಟಿತ್ತು. ಸುಮಾರು ಸಿನಿಮಾಗಳಲ್ಲಿ ಬಂತು, ತಮಿಳ್, ತೆಲುಗಲ್ಲಿ ಬಂತು, ಕನ್ನಡದಲ್ಲಿ ಬಂತು, ಹಿಂದಿಲಿ ಬಂತು. ಕಾಶಿನ ಬಿಟ್ಟು ಫ್ರೆಶ್ ಆಗಿರೋದು ಏನಾದ್ರು ಹುಡುಕಬೇಕು ಅಂತ ನನಗೆ ಅನಿಸಿದಾಗ ನನಗೆ ಅದು ಹೊಳೆದಿದ್ದು ಪಂಡ್ರಾಪುರ, ಮಹಾರಾಷ್ಟ್ರದ ಪಂಡ್ರಾಪುರ. ನಮ್ಮದು ಗಡಿ ಬಿಜಾಪುರಿಂದ ಬಾರ್ಡರ್ ಹಾಕಿದಾಗ 40 ಕಿಲೋಮೀಟರ್ ಸಿಗೋಂಥ ಊರು. ನಾನು ಚೈಲ್ಡ್ಹುಡ್ಡಲ್ಲಿ ತುಂಬ ಹೋಗ್ತಿದ್ದೆ. ಡಿಸ್ಟ್ರಿಕ್ಟ್ ರಿಲೇಟಿವ್ಸ್ ಎಲ್ಲ ಇದರಲ್ಲಿ ಹೋಗ್ತಾ ಇದ್ದೆ. ಹಿಂಗಾಗಿ ಟಚ್ ಇತ್ತು ನನಗದು. ಈಗ ಹೆಂಗಿದೆ ಗೊತ್ತಿರಲಿಲ್ಲ ಊರು. ದೇವಸ್ಥಾನ ಬದಲಾಗಲ್ಲ, ಟೆಂಪಲ್ ಸ್ಟ್ರೀಟ್ ಬದಲಾಗಲ್ಲ, ಸ್ವಲ್ಪ ಮಾಡರ್ನ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಆ ಫೀಲ್ ಇರುತ್ತೆ ಅಂತ ಹೋಗಿ ಲೊಕೇಶನ್ ನೋಡ್ಕೊಂಡು ಅಲ್ಲಿಗೆ ಮತ್ತೆ ಕಥೆನ ಫಿಟ್ ಮಾಡಿದ್ವಿ. ಹಿಂಗೆ ಅದನ್ನು ಕಾಶಿ ಇರೋದೊಂದು ಒಂದು UP ಹುಡುಗಿ ಆಗಬೇಕಾಗಿದ್ದವೇನಾರೇ ಮರಾಠಿ ಹುಡುಗಿ ಆದ್ಲಲ್ಲಿ. ಮತ್ತು ಮರಾಠಿ ಹುಡುಗಿಗೆ ಬೇಕಾಗಿರೋ ಪ್ರಿಪ್ರೇಷನ್ಗಳು ಶುರು ಆಯಿತು. ಸೊ ಆ ಮರಾಠಿ ಹುಡುಗಿ ಅಂತಂದ್ರೆ ಏನಂದ್ರೆ ಅಲ್ಲಿ ಮತ್ತೆ ಅದಾಗೇನು ಒಂದು ಗಡಿ ಖ್ಯಾತೆ ಇದೆ ಕರ್ನಾಟಕಕ್ಕೂ ಮಹಾರಾಷ್ಟ್ರಕ್ಕೂ. ರಾಜಕಾರಣಿಗಳು ಕಿತ್ತಾಡ್ತಾ ಇರ್ತಾರೆ, ಜನಗಳು ಹೋರಾಟ ಮಾಡ್ತಿರ್ತಾರೆ, ಎರಡೂ ಕಡೆ ಪರ ವಿರೋಧಗಳು ನಡೀತಿರುತ್ತೆ. ಸೊ ಆ ಬ್ಯಾಕ್ಡ್ರಾಪಲ್ಲಿ ಕನ್ನಡದ ಹುಡುಗ ಮರಾಠಿ ಹುಡುಗಿನ ಭೇಟಿ ಮಾಡೋದು ವಿಶೇಷ ಅಂತ ಅನ್ಸುತ್ತೆ ಸ್ಕ್ರೀನಲ್ಲಿ. ಅದು ನಮ್ಮ ಉದ್ದೇಶ ಆಗಿತ್ತು. ಆ್ಯಂಡ್ ಅದರಲ್ಲಿ ಗೆದ್ದಿದ್ದೀವಿ ಕೂಡ. ಅಷ್ಟೇ ಅಲ್ಲ, ನೀವು ಇನ್ನೊಂದು ಹೀರೋಯಿನ್ನ ತೋರಿಸ್ತೀರಾ, ಅದು ಇನ್ನೊಂದು ರಾಜ್ಯ ಸರ್, ನಮ್ಮ ಪ್ರೀತಿಯ ರಾಜ್ಯ
ತಮಿಳ್ನಾಡು ಹುಡುಗಿನ ಕರ್ಕೊಬರ್ತೀರಾ. ಸೊ ಪಾಪ ಹುಡುಗನ ಸಿಚುಯೇಷನ್ ಕೇಳಬೇಕು. ಎರಡು ಈ ಕಡೆ ಮಹಾರಾಷ್ಟ್ರ, ಈ ಕಡೆ ತಮಿಳ್ನಾಡು. ಯಾರು ತುಂಬಾ ಇಷ್ಟ ಆದ್ರು ಬೈ ದ ವೇ? ಹುಡುಗಿರು ಹೇಳಿದ್ದು ಇಬ್ರು ಇಷ್ಟ. ಇಲ್ಲಿ ಅಲ್ಲ, ನಮ್ಮ ಕನ್ನಡದ ಹುಡುಗ ಇಬ್ಬರನ್ನ ಮ್ಯಾನೇಜ್ ಮಾಡಿದ್ದಾನೆ ಚೆನ್ನಾಗಿ ಕಥೆನಲ್ಲಿ. ಕರ್ನಾಟಕದವರು ವಿಶಾಲ ಹೃದಯದವರು, ಸೊ ಎಲ್ಲರನ್ನ ಅಕ್ಸೆಪ್ಟ್ ಮಾಡ್ತೀವಿ. ನಾಗ್ ಮ್ಯಾನೇಜ್ ಕೂಡ ಮಾಡ್ತಾರೆ, ಯಾರಿಗೂ ಬೇಜಾರು ಮಾಡಲ್ಲ. ಕರೆಕ್ಟ್ ಸರ್. ಒಂದು ಅಡ್ವೆಂಚರಸ್ ತುಂಬಾ ಇತ್ತು ಚಿತ್ರದಲ್ಲಿ ಅಂತ ಇಲ್ಲಿ ತನಕ ಚಿತ್ರದ ಹೀರೋ ಮತ್ತೆ ಹೀರೋಯಿನ್ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರು. ನಾನು ನಿಮಗೆ ಜರ್ನಿ ಯಾಕೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿದೆ, ನೀವು ಅದಕ್ಕೆ ಬಹಳ ಆ್ಯಪ್ಟ್ ಆಗಿ ಉತ್ತರ ಕೊಟ್ರಿ. ಸೊ ಈ ಒಂದು ಚಿತ್ರ ಮಾಡಬೇಕಾದ್ರೆ ಹೋಗಿ ಬಂದಿದ್ದು, ನೀವು ಹೋಗಿ ಅಲ್ಲೆಲ್ಲ ಹೋಗಿ ಬಂದೆ, ಚೆನ್ನಾಗಿತ್ತು, ಎಲ್ಲ ಆಯಿತು. ಒಬ್ಬನೇ ಹೋಗೋದು ಬೇರೆ, ಫ್ಯಾಮಿಲಿ ಜೊತೆ ಹೋಗೋದು ಬೇರೆ, ಚಿತ್ರ ತಂಡನೇ ಕರ್ಕೊಂಡು ಹೋಗೋದು, ದಟ್ಸ್ ಅನದರ್ ಅಡ್ವೆಂಚರ್. ಸೊ ಯಾವ ಥರ ಎಲ್ಲ ಕಷ್ಟ ಆಯಿತು ಸರ್ ವಿತ್ ದ ಟೀಮ್? ಅಲ್ಲ, ಕಷ್ಟ ಇರುತ್ತೆ. ಟೀಮ್ ಅಂದಾಗ ಒಂದು 30 ಜನ ಆಗ್ತೀವಿ. 30 ಜನ ಬೇರೆ ಬೇರೆ ಬ್ಯಾಕ್ಗ್ರೌಂಡ್, ನಾವು ಎಲ್ಲ ಯೂನಿಟೇ. ನಮ್ದು ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ ಆಗ್ಬೋದು, ಎಲ್ಲರೂ ಒಂದು ಯೂನಿಟೇ. ಬಟ್ ಬೇರೆ ಬೇರೆ 30 ಮೈಂಡ್ ಸೆಟ್ಗಳಿರುತ್ತೆ, ಅಲ್ಲ ಬೇರೆ ಬೇರೆ ರುಚಿ ಇರುತ್ತೆ. ಅವ್ರು ಎಲ್ಲರನ್ನೂ ಕರ್ಕೊಂಡು ಡೈರೆಕ್ಟರ್ ಹೋಗಬೇಕು. ಯಾರೋ ಒಬ್ರು ಹುಷಾರು ತಪ್ಪು ಮಲ್ಕೋತಾರೆ, ಬಟ್ ಅವ್ರು ಶೂಟಿಂಗ್ ಆಗಲೇಬೇಕು. ಅವ್ರಿಗೇನೋ ಸಮಾಧಾನ ಮಾಡೋದು, ಇಂಜೆಕ್ಷನ್ ಚುಚ್ಚಿಸ್ತೀವಿ, ಕರ್ಕೊಂಡು ಬರ್ತೀವಿ, ಒಂದು ಅರ್ಧ ರೆಸ್ಟ್ ಮಾಡೋ ಅಂತೀವಿ. ಆ ಸಂದರ್ಭಗಳನ್ನ ಹ್ಯಾಂಡಲ್ ಮಾಡೋದಿರುತ್ತೆ. ಡೈರೆಕ್ಟ್ರು ತುಂಬ ಸಲ ಇತ್ತು. ಡೈರೆಕ್ಟ್ರ್ ಹೆಂಗಿರ್ತಾನೆ ಗೊತ್ತಾ, ಅವ್ನು ಸ್ಕ್ರಿಪ್ಟ್ ಬರೀಬೇಕಾದ್ರೆ, ಸೀನ್ ಶೂಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ರ್ ಆಗಿರಲ್ಲ ಯಾವಾಗಲೂ. ಅವನು ತುಂಬ ಸಲ ಮ್ಯಾನೇಜರ್ ಆಗಿರ್ತಾನೆ, ಮ್ಯಾನೇಜ್ ಮಾಡೋದಿರುತ್ತೆ ಪರಿಸ್ಥಿತಿಗಳನ್ನ. ಆ ಪರಿಸ್ಥಿತಿಗೆ ನಾವು ಅನುಗುಣವಾಗಿ ಒಂದು ಪ್ಲ್ಯಾನಿಂಗ್, ಒಂದು ಶೂಟಿಂಗ್ ಮಾಡ್ಕೊಂಡು ಹೋಗೋದು. ಯಾರಿಗೋ ಹುಷಾರಿಲ್ಲ ಅಂದ್ರೆ ಅವ್ರನ್ನ ಮಧ್ಯಾಹ್ನ ಮೇಲೆ ಕರ್ಸಪ್ಪ, ಒಂದು 2 ಅವರ್ ರೆಸ್ಟ್ ಮಾಡ್ಕೊಂಬರಲ್ಲ, ಮಧ್ಯಾಹ್ನ ತನಕ ಏನು ಮಾಡಬೇಕು ಅನ್ನೋದು ಪ್ಲ್ಯಾನಿಂಗ್ ಇರುತ್ತೆ. ಆಮೇಲೆ ಅದೆಲ್ಲ ಆದಾಗ ಆಪ್ಟಾಗಿ ನಿಮ್ಮ ಸ್ಕ್ರಿಪ್ಟಿಗೆ ನ್ಯಾಯ ಸಲ್ಲಿಸೋದು ಒಂದು ಅದ್ಭುತವಾದ ಜವಾಬ್ದಾರಿ ಕೊನೆಗೊಳ್ದಿರುತ್ತೆ. ಸೊ ಅದೆಲ್ಲ ಆಯಿತು. ಯಾಕಂದ್ರೆ ಕಾರಣ ಏನಂದ್ರೆ ಪ್ಲ್ಯಾನಿಂಗ್ ಇತ್ತು ನಮಗೆ. ಪ್ಲ್ಯಾನಿಂಗ್ ಯಾವ ಥರ ಇತ್ತು ಅಂದರೆ, ನಾನು ಫಸ್ಟ್ ರೆಕ್ಕಿ ಮಾಡ್ಕೊಂಡು ಬಂದಾಗ ಎಲ್ಲಿ ಇರ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಎಷ್ಟೆಷ್ಟು ದಿನ ಶೂಟಿಂಗ್ ಆಗೋದು, ಎಲ್ಲಿ ಯಾವ ಸೀನ್ ಮಾಡ್ತೀವಿ. ಬೈ ಚಾನ್ಸ್ ಇವತ್ತು 3 ಸೀನ್ ಹಾಕ್ಕೊಂಡಿದ್ದೀವಿ, 3 ಸೀನ್ ಇಲ್ಲಿ ಆಗದೆ ಉಳಿತೋ, 2 ಸೀನ್ ಹಾಕ್ಕೊಂಡಿದ್ದೀವಿ, 1 ಸೀನ್ ಅರ್ಧ ಸೀನ್ ಉಳಿತಾ, ಅದನ್ನು ಮತ್ತೆ ನೆಕ್ಸ್ಟ್ ಎಲ್ಲಿ ಮಾಡಬೇಕು, ಅದಕ್ಕೆ ಆಲ್ಟರ್ನೇಟ್ ಲೊಕೇಶನ್ ಇಲ್ಲ, ನಾಳೆ ಎಲ್ಲ ಹೋಗ್ತೀವಿ. ಈ ಥರದ್ದೊಂದು ಪ್ರಿಪ್ರೇಷನ್ ಇತ್ತು. ಆ ಪ್ರಿಪ್ರೇಷನಿಂದಾಗಿ ಕೆಲಸ ಸುಲಭ ಆಯಿತು. ಅಂದರೆ ನಾವು ಫಸ್ಟ್ ಟೈಮ್ ತೊಗೊಂಡ್ವಿ. ಅಂದರೆ ರೆಕ್ಕಿ ಮಾಡ್ಬೇಕಾದ್ರೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚಾಯಿತು. ನಾನೊಂದು ಫಸ್ಟು ರೆಕ್ಕಿಗೆ ಹೋದಾಗ 20,000 ರೂಪಾಯಿ ಟೋಲ್ ಹೋಗಿತ್ತು ನಮ್ಮದು. ಅಂದರೆ ಟೋಲ್ ಚಾರ್ಜಸೇ 20,000 ಆಗಿತ್ತು. 20,000ಕ್ಕೆ ಆಗೋಷ್ಟು ನಾವು ಟೋಲ್ ಕಟ್ಟಿದ್ದೀವಿ ಅಂದರೆ ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದೀವಿ ಯೋಚನೆ ಮಾಡಿ. ಅಂದರೆ ಆ ಲೆವೆಲಿನ ಪ್ರಿಪ್ರೇಷನ್ನು ಆಮೇಲೆ ಟೈಮ್ ಸೇವ್ ಮಾಡ್ತು. ಸರ್, ಎಷ್ಟು ಪ್ರಿಯರ್ ಆಗಿ ಪ್ರಿಪ್ರೇಷನ್ ಆಗಿತ್ತು ಸರ್ ಚಿತ್ರಕ್ಕೋಸ್ಕರ ತಮ್ಮದು? ಸ್ಕ್ರಿಪ್ಟಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಟೈಮ್ ತೊಗೊಂಡ್ವಿ, ಒಂದು 6-7 ತಿಂಗಳು ಟೈಮ್ ತೊಗೊಂಡ್ವಿ. ನಾನು ಫಸ್ಟ್ ಲೈನ್ ಆಯಿತು. ಲೈನ್ ಆದಮೇಲೆ ನಮ್ಮ ಸ್ಕ್ರೀನ್ ಪ್ಲೇ ಟೀಮ್ ಸೃಜನ್ ರಾಘವೇಂದ್ರ ಅಂತಿದ್ದಾರೆ, ನಮ್ಮ ಕ್ಯಾಮ್ರಾಮನ್ ನಟರಾಜ್ ಇದ್ದಾರೆ, ಆಮೇಲೆ ನಮ್ಮ ಚೇತನ್ ಅಂತಿದ್ದಾರೆ ರೈಟರು, ಆಮೇಲೆ ನಮ್ಮ ವೇಣು ಅಂತಿದ್ದಾರೆ. ನಾವೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ತೇವೆ. ವರ್ಷನ್ಸ್ ಬೇರೆ ಬೇರೆ ವರ್ಷನ್ಸ್. ಈಗ ಹಿಂದಿ ಹುಡುಗಿ ಅವಳು, UP ಹುಡುಗಿ ಎಲ್ಲ ಮರಾಠಿ ಹುಡುಗಿ ಅಂದ ತಕ್ಷಣ ಮತ್ತೆ ಚೇಂಜ್ ಆಗುತ್ತೆ. ಮರಾಠಿ ಹುಡುಗಿ ಕನ್ನಡ ಅದೊಂದು ಫೀಲೇ ಚೇಂಜ್. ಅದು ಅವಳೊಂದು ಭಾಷೆ ಬದಲಾಗುತ್ತೆ, ಅವಳ ಹೆಸರು ಬದಲಾಗುತ್ತೆ, ಟೋಟಲ್ ಮತ್ತೆ ಒಂದು ರೀಕನ್ಸಿಡರ್ ಮಾಡ್ಬೋದು ಸ್ಕ್ರಿಪ್ಟ್ನ. ಇಟ್ ಟೇಕ್ಸ್ ಟೈಮು. ಪಟ ಮಾಡಿ ಹಿಂಗೆ ಬರ್ಕೊಂಡು ನಾನು ಮುಗಿಸ್ಬಿಡ್ತೀನಿ ಅಂದರೆ ಸೀರಿಯಲ್ ಅಲ್ಲ, ಇದು ಸಿನಿಮಾ, ಕೃತಿ ಆಗುತ್ತೆ, ಒಂದು ಕಾದಂಬರಿ ಥರ ಆಗುತ್ತೆ, ಉಳ್ಕೊಳ್ಳುತ್ತೆ, ನಾಳೆ ಕೂಡ ದಾಖಲೆ ಆಗುತ್ತೆ. ಸ್ಕ್ರಿಪ್ಟಿಗೆ ಟೈಮ್ ತೊಗೊಂಡು ಹಾಗೆ ಮತ್ತೆ ನಾವು ರೆಕ್ಕಿ ಮಾಡಿಕೊಂಡು ರೆಕ್ಕಿ ಮತ್ತು ಸ್ಕ್ರಿಪ್ಟ್ನ ಆ್ಯಡ್ ಮಾಡಿಕೊಂಡು ಶೂಟಿಂಗ್ ಹೋಗಿರೋದು ನೀಟಾಗಿ. ದಟ್ಸ್ ನೈಸ್. ಹಾಗೆ ಸಂಭಾಷಣೆ ಬಗ್ಗೆ ಹೇಳಲೇಬೇಕು. ಸೊ ಚಿತ್ರ ಯಾರೆಲ್ಲ ನೋಡಿ ಬಂದಿರೋ ಅವ್ರಿಗೆಲ್ಲ ನಾನು ನಮ್ಮ ಅಪ್ಪನ ಹತ್ರ ಹೀಗೆ ಮಾತಾಡೋದು, ಇದೇ ಥರ ಕಾನ್ವರ್ಸೇಷನ್ ಆಗೋದು, ನಾನು ಹುಡುಗಿ ಆಗಿದ್ರು ಇದೇ ಕಾನ್ವರ್ಸೇಷನ್ ಆಗ್ತಿತ್ತು ಅನ್ನೋ ಥರ ತುಂಬ ಕನೆಕ್ಟ್ ಆಗುವಂಥ ಸಂಭಾಷಣೆ ಇದೆ. ಸೊ ಸಂಭಾಷಣೆಗೆ ಹೇಗೆ ಪ್ರಿಪರೇಷನ್ ಆಗಿತ್ತು, ಏನು ಕತೆ? ಸಂಭಾಷಣೆ ಏನಾಗುತ್ತೆ ಅಂದರೆ, ನಾವೆಲ್ಲರೂ ನಮ್ಮ ಅಪ್ಪನ ಮಕ್ಕಳೇ ಮನೇಲಿ. ನಮ್ಮ ಡೈಲಾಗ್ ರೈಟರ್ ಆಗಿರ್ಬೋದು, ನಾನಾಗಿರ್ಬೋದು, ಸ್ಕ್ರೀನ್ ಪ್ಲೇ ರೈಟರ್ ಆಗಿರ್ಬೋದು, ಇವನ್ ಅಂಜನ್ ಆಗಿರ್ಬೋದು, ಎಲ್ಲರೂ ನಾವು ಒಂದೊಂದು ಸಂದರ್ಭದಲ್ಲಿ ಅಪ್ಪಂದ್ರ ಜೊತೆ ಒಂದೊಂದು ಥರ ರಿಯಾಕ್ಟ್ ಮಾಡಿರ್ತೀವಿ. ಒಂದೊಂದ್ಸಲ ತುಂಬ ಪ್ರೀತಿ ತೋರಿಸಿರ್ತೀವಿ, ಒಂದ್ಸಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಪ್ಪ ಅಪ್ಪ ನಾನು ಹೋಗ್ಬರ್ತೀನಿ, ಹೇಳ್ಬೇಡ ನೀನು ಅಂತ ಹಿಂಗೆ ರೇಗಿರ್ತೀವಿ. ಅವರ ಮಾತುಗಳನ್ನ ಧಿಕ್ಕರಿಸಿರ್ತೀವಿ ನಾವು ಭಾಳ ಸಲ. ಅಂದರೆ ಒಂದು ಕೊನೆಗೊಂದು ಡೈಲಾಗ್ ಬರುತ್ತೆ ಸಿನಿಮಾದಲ್ಲಿ, ಅಪ್ಪ ಅಮ್ಮ ನಮ್ಮನ್ನು ಹುಟ್ಟಿಸ್ತಾರೆ, ಬಟ್ ನಾವು ಅವ್ರು ಬದುಕಿರೋರ್ಗೂ ಅವ್ರನ್ನ ಸಾಯಿಸ್ತಾನೆ ಇರ್ತೀವಿ ಅಂತ. ಅಂದರೆ ಅವ್ರು ನಮಗೆ ಜನ್ಮ ಕೊಟ್ಟಿದ್ದಾರೆ, ಅವ್ರು ಬದುಕಿರೋರ್ಗೂ ನಾವು ಅವ್ರನ್ನ ಸಾಯಿಸ್ತಾ ಇರ್ತೀವಿ. ಅಂದರೆ ಅವ್ರನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಾಯಿಸ್ತೀವಿ. ಯಾವಾಗ ನಾವು SSLC ಮಾರ್ಕ್ಸ್ ಕಮ್ಮಿ ತೊಗೊಂಡ್ರೆ ಅಪ್ಪ ಅಮ್ಮ ಸಾಯ್ತಾರೆ, ಅಲ್ಲೊಂದ್ಸಲ ಒಂದಿನ ಸತ್ತು ಬದುಕ್ತಾರೆ. ನನ್ನ ಮಗ ಅವ್ರು ಬೇರೆ ಮಕ್ಕಳೆಲ್ಲ ತೊಗೊಂಡ್ರು, ನಮ್ಮ ಮಗ ಕಮ್ಮಿ ತೊಗೊಂಡ. ನಮ್ಮ ಅಪ್ಪ ಅಮ್ಮನಿಗೆ ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸೆ ಇರುತ್ತೆ, ನಾವು ಯಾವುದೋ ನಾರ್ಮಲ್ ಡಿಗ್ರಿ ಸೇರ್ಕೋತೀವಿ, ಎಲ್ಲ ಅಪ್ಪ ಅಮ್ಮನ ಅಂದ್ಕೋತಾರೆ. ನೆಕ್ಸ್ಟ್ ಕೆಲಸದ ವಿಚಾರ ಬಂದಾಗ ನಾವು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಸೇರ್ಕೋತೀವಿ, ಅಪ್ಪ ಅಮ್ಮನ ಅಂದ್ಕೋತಾರೆ. ಮದುವೆ ವಿಚಾರ ಬಂದಾಗ ನಾವೇನೋ ಲವ್ ಮ್ಯಾರೇಜ್ ಮಾಡ್ಕೊಂಡು ಅಪ್ಪ ಅಮ್ಮ ಅಲ್ಲಿ ಅಂದ್ಕೋತಾರೆ, ನನ್ನ ಮಗನ ಮದುವೆ ನಾನು ಮಾಡೋಕ್ಕಾಗಲಿಲ್ಲ, ಈ ಥರ ನಾನೇನೋ ಅಂದ್ಕೊಂಡು ಏನೋ ಆಗೋಯ್ತು ಅಂತ. ಈ ಥರ ಸಂದರ್ಭಗಳಲ್ಲಿ ಅಪ್ಪ ಅಮ್ಮ ಒದ್ದಾಡ್ತಾ ಇರ್ತಾರೆ. ಒಂದು ಪಾಯಿಂಟ್ ಆದಮೇಲೆ ಅವ್ರ ಮಕ್ಕಳಿಗೆ ಹೇಳ್ಕೊಳ್ಳಲ್ಲ. ಅಂದರೆ ಒಂದು 16 ವರ್ಷ ಆದಮೇಲೆ ಮಗನ ಗೆಳೆಯನ ಥರ ಟ್ರೀಟ್ ಮಾಡುವಂಥ ಒಂದು ಗಾದೆ ಮಾತಿದೆ. ಅದು ಸಂಸ್ಕೃತದಲ್ಲಿ ಭರ್ತೃಹರಿ ಅಂತ ಒಬ್ಬರು, ಅವರಿಗೆ ತ್ರಿಂಶತಿಗಾರ ಅಂತ ಕರೀತಾರೆ. 300 ಅವ್ರದ್ದು ಸುಭಾಷಿತಗಳಿದೆ ಅದು ಸಂಸ್ಕೃತದಲ್ಲಿ. ಅದರಲ್ಲಿ ಒಂದು ಹೇಳ್ತಾರೆ ಅವರು, ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರ ವದಾಚರಿತ್ ಅಂತ. ಮಗ 16 ವರ್ಷಕ್ಕೆ ಬಂದರೆ ಅವನನ್ನು ಮಿತ್ರನ ಥರ ಟ್ರೀಟ್ ಮಾಡಬೇಕು ಅಂತ. ಅಪ್ಪನೂ ಕಲಿಬೇಕು. ಅಂದರೆ ಇದು ಮಗನಿಗೆ ರಿಯಲೈಸೇಷನ್ ಅಲ್ಲ, ಇದು ಅಪ್ಪನಿಗೂ ರಿಯಲೈಸೇಷನ್ ಇದೆ ಈ ಕಥೆನಲ್ಲಿ. ಅಪ್ಪ ಕೂಡ ಮಗನ ಹಿಂಗೆ ಹೇಳ್ಬಾರ್ದು, ನಾನು ಹಿಂಗೆ ಹೇಳ್ಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರಬೇಕು. ಭಾಳಷ್ಟು ಮನೇಲಿ ರೇಗ್ತಿರ್ತಾರೆ ಅಪ್ಪಂದರು, ಮಗ ಅದಕ್ಕೆ ಒಂಥರ ರಿಟಾಲಿಯೇಟ್ ಮಾಡ್ತಿರ್ತಾನೆ, ಉಲ್ಟಾ ಅದಕ್ಕೆ ಪ್ರತಿರೋಧ ತೋರಿಸ್ತಿರ್ತಾನೆ. ಸೊ ಅಲ್ಲಿ ಕ್ಲಾಶ್ ಬೆಳೆಯುತ್ತೆ.
ಸೊ ಆ ಕ್ಲಾಶಿಗೆ ಮಗ ಎಷ್ಟು ಕಾರಣ ಅಪ್ಪನೂ ಅಷ್ಟೇ ಕಾರಣ. ಯಾಕಂದರೆ ಅಪ್ಪನ ಮುಂದೆ ಹುಟ್ಟಿರೋ ಮಗ ಅವನು, ಅಪ್ಪ ಆಡಿಸಿರೋ ಮಗ ಆಗಿರ್ತಾನೆ. ಅಪ್ಪ ಅವನನ್ನೆಲ್ಲೋ ಮ್ಯಾನೇಜ್ ಮಾಡಲ್ಲ, ಅವನು ಹಿಡಿದಿರ್ಬೋದು ಅನ್ನೋ ಒಂದು ರಿಯಲೈಸೇಷನ್ ಅಪ್ಪನಿಗೂ ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ಅದಕ್ಕಿದು ಅಪ್ಪ ಮತ್ತು ಮಕ್ಕಳು ಇಬ್ಬರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡುವ ಅಮ್ಮ, ಈ ಎಲ್ಲ ಡ್ರಾಮಾಗಳನ್ನ ನಿಂತು ನೋಡುವ ತಂಗಿ, ತಮ್ಮ, ಅಕ್ಕ, ಅಣ್ಣ, ಅತ್ತಿಗೆ ಇವೆಲ್ಲ ಕ್ಯಾರೆಕ್ಟರ್ ಇರ್ತಾವಲ್ಲ, ಎಲ್ಲರೂ ನೋಡೋದಕ್ಕೆ ನಾವು ಫ್ಯಾಮಿಲಿ ಸಿನಿಮಾ ಅಂತ ಹೇಳ್ತಿರೋದು, ಎಲ್ಲರೂ ಬನ್ನಿ ಅಂತ ಹೇಳ್ತಿರೋದು. ಕರೆಕ್ಟ್. ಸೊ ಪೂರ ಫ್ಯಾಮಿಲಿ ಸಮೇತ ಆರಾಮಾಗಿ ಹೋಗಿ ನೋಡಿ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕೊಂಡು ಬರ್ಬೋದಂತ ಚಿತ್ರ. ಅಂದರೆ ತುಂಬ ಟಚ್ ಆಗುತ್ತೆ ಮೂವಿ ನೋಡಿದ ತಕ್ಷಣ. ಸರ್, ಈ ಒಂದು ಲೈನ್ಗೆ ಏನಾದರೂ ಇನ್ಸ್ಪಿರೇಷನ್ ನಿಮಗಿದೆಯಾ? ಯಾಕೆ ಈ ಥಾಟ್ ಬಂತು? ಡೆಫಿನೆಟ್ಲಿ ಇನ್ಸ್ಪಿರೇಷನ್ ಇದೆ. ನಾನು ಆಲ್ಕೆಮಿಸ್ಟ್ ಅನ್ನೋ ನಾವೆಲ್ ಓದಿದೆ, ಅದ್ರ ಮೇಲೆ ಭಾಳ ಇನ್ಸ್ಪೈರ್ ಆದೆ ನಾನು ಆಲ್ಕೆಮಿಸ್ಟಿನಲ್ಲಿ. ಅದರಲ್ಲಿ ಹುಡುಕು ಯು ವಿಲ್ ಗೆಟ್ ಎವ್ರಿಥಿಂಗ್ ಅಂತ. ಇವತ್ತು ಬೆಳಗ್ಗೆ ನೀವು ನನ್ನ ಇಂಟರ್ವ್ಯೂ ಮಾಡ್ತೀರ ಅಂತ ಗೊತ್ತಿರಲಿಲ್ಲ, ಇವತ್ತು ಬೆಳಗ್ಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ನಾವು ಬೆಳಗ್ಗೆ ಎದ್ದಾಗ ನಮ್ಮಿಬ್ಬರಿಗೂ ಗೊತ್ತಿರಲಿಲ್ಲ, ಅಥವಾ ಅವರಿಬ್ಬರಿಗೂ ನಾವು 4 ಜನರಿಗೆ ನಾವು ಇಲ್ಲಿ ಕೂತ್ಕೋತೀವಿ ಅಂತ ಗೊತ್ತಿರಲಿಲ್ಲ. ಇದು ಲೈಫು. ಸೊ ನಾವು ಮೀಟ್ ಮಾಡಿದ್ದೀವಿ, ಇದಕ್ಕೊಂದು ಕಾರಣ ಇದೆ. ಸೊ ಈ ಫಿಲಾಸಫಿ ಆಲ್ಕೆಮಿಸ್ಟಲ್ಲಿ ಬರುತ್ತೆ. ಆಲ್ಕೆಮಿಸ್ಟ್ ನೀವು ಓದಿ, ನಾನು ಆ್ಯಕ್ಚುಲಿ ನಿಮ್ಗೆ ರೆಫರ್ ಮಾಡ್ತೀನಿ. ಆಲ್ಕೆಮಿಸ್ಟ್ ಓದಿದರೆ ಲೈಫ್ನ ತುಂಬ ಪಾಸಿಟಿವ್ ಆಗಿ ತೊಗೊಳಕ್ಕೆ ಶುರು ಮಾಡ್ತೀವಿ. ಈಗ ಒಂದು ವಸ್ತು ಕೈ ಜಾರಿ ಬಿತ್ತು, ಅಯ್ಯೋ ಬೀಳಿಸ್ಬಿಟ್ಟೆ ಅನ್ನೋದು ಒಂದು ಥಾಟ್ ಆದರೆ ಅದನ್ನ ಎತ್ಕೋತೀನಿ ಅನ್ನೋದೊಂದು ಥಾಟ್ ಇದೆ. ಎತ್ಕೋತೀನಿ ಇದೆ ಪಾಸಿಟಿವ್ ಥಿಂಗ್. ನಾವು ಬಿದ್ದಿದ್ದನ್ನು ಹೇಳಲ್ಲ, ಅದು ಬಿದ್ದುಬಿಟ್ಟಿದೆ ಆಲ್ರೆಡಿ, ಅದು ಎತ್ಕೋತೀನಿ ಅನ್ನೋದ್ರೆ ಈ ಥಾಟಲ್ಲಿ ಒಬ್ಬ ಹುಡುಗ ಜರ್ನಿ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಥಾಟ್ ಬಂತು ನಮಗೆ. ಆಲ್ಕೆಮಿಸ್ಟ್ ನಾವೆಲ್ಲಕ್ಕೂ ಇದಕ್ಕೇನು ಸಂಬಂಧ ಇಲ್ಲ, ಅಲ್ಲಿ ನಾವು ಕತೆ ಎತ್ಕೊಂಡಿಲ್ಲ. ಅಲ್ಲೊಬ್ಬ ಸೌತ್ ಅಮೇರಿಕನ್ ಕಂಟ್ರಿಯಿಂದ ಒಬ್ಬ ಹುಡುಗ ಆಫ್ರಿಕಾದ ಈಜಿಪ್ಟ್ ಪಿರಮಿಡ್ವರೆಗೂ ಬರ್ತಾನೆ. ಅದರಲ್ಲಿ ಅವ್ನು ಚಿನ್ನ ತೊಗೋಬೇಕಂತ ಬರ್ತಾನೆ, ಬಟ್ ಅವನ ಅನುಭವಗಳೇ ಚಿನ್ನ. ಅವನು ವಾಪಸ್ ಖಾಲಿ ಕೈಲಿ ಹೋಗ್ತಾನೆ. ಅವ್ನು ಹೇಳ್ತಾನೆ ನನಗೆ ಎಷ್ಟೊಂದು ಅನುಭವ ಇದೆ ಅಂತ ಹೇಳ್ತಾನೆ. ಸೊ ಆ ಎಳೆ ನನಗೆಲ್ಲೋ ತುಂಬ ಕಾಡ್ತಾ ಇತ್ತು, ಬಟ್ ಹಾಗಂತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದೊಂದು ಬೇರೆ ಫ್ರೆಶ್ ಕತೆ. ಸೊ ಹೀಗಾಗಿ ಈ ಸಿನಿಮಾದ ಕತೆ ಹುಟ್ಕೊಳ್ತು. ಇಲ್ಲೊಂದು ಅಪ್ಪ ಮಗನ ಕಾನ್ಫ್ಲಿಕ್ಟು ಮತ್ತು ತುಂಬ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂಥ ಒಂದು ಗಲಾಟೆ. 10 ಮನೆ ತೊಗೊಂಡ್ರೆ 7ರಿಂದ 8 ಮನೇಲಿ ಗಲಾಟೆ ಇರುತ್ತೆ. 2 ಮನೇಲಿ ಗಲಾಟೆ ಅಂಡರ್ ಕರೆಂಟಲ್ಲಿ ಇರುತ್ತೆ. ಒಂದು ಶೀತಲ ಸಮರತ ಇರುತ್ತೆ, ಓಪನ್ನಾಗಿ ಕಾಣ್ತಿರಲ್ಲ. ಮಧ್ಯದಲ್ಲಿ ಅಮ್ಮ ಸಿಕ್ಕಾಕೊಂಡು ಓದಾಡ್ತಾ ಇರ್ತಾಳೆ, ಗಂಡನಿಗೆ ಹೇಳೋಕ್ಕಾಗಲ್ಲ, ಮಗನಿಗೆ ಹೇಳೋಕ್ಕಾಗಲ್ಲ. ಸೊ ಈ ಕಾನ್ಫ್ಲಿಕ್ಟಲ್ಲಿ ಇದು ಕತೆ ಹುಟ್ಕೊಂಡಿತ್ತು. ಬಹಳಷ್ಟು ರಿಸರ್ಚ್ ಮಾಡಿದ್ದೀರಾ. ರಿಸರ್ಚ್ ಮಾಡಿ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆದಂಥ ಒಂದು ಲೈನ್ನ ಹೆಂಗೆ ಕಾಯಿನ್ ಮಾಡ್ಬೋದು ಅಂತ ಚಿತ್ರಕ್ಕೆ ಕಾಯಿನ್ ಮಾಡಿದ್ದೀರಾ. ಸೊ ಹೇಗಿತ್ತು ಡೈರೆಕ್ಟರ್ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್? ಇಲ್ಲ ಅಂದರೆ ಪನಿಷ್ಮೆಂಟ್ ಅಂತಲ್ಲ, ಅಂದರೆ ನಾವು ಒಂದಷ್ಟು ಈ ಥರದ್ದೇ ಹಿಂಗೆ ಏನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅಂದರೆ ಈಸಿ ಕೆಲಸ ಇಷ್ಟ ಆಗಲ್ಲ, ಈ ಥರದ್ದೇ ಕೆಲಸ ಮಾಡಬೇಕು ಅಂತಲೇ ಇದ್ದಿದ್ದು. ಸೊ ಅದಕ್ಕೆ ಇದು ಇನ್ನೂ ಜಾಸ್ತಿನೇ ಇತ್ತು. ಅಂದರೆ ಅವ್ರಿಗೂ ಅದೇ ಹೇಳಿದ್ರಲ್ಲ ಆಗಲೇ, ನೀವು ಹೇಳಿದ್ರಲ್ಲ ಒಂದು ಕ್ರೇಜಿ ಟೀಮ್ ಅಂತ, ಒಂದು ಹುಚ್ಚಾಟ ಅವ್ರಿಗೂ ಇದೆ. ಸೊ ಆ ಹುಚ್ಚಾಟಕ್ಕೆ ನಾವು ಜಾಯ್ನ್ ಆದ್ವಿ. ಸೊ ಅವ್ರಿಗೊಂದು ಈಗ ಯಾವ್ಯಾವ ನೀವು ಸೀರಿಯಲಿಂದ ತೊಗೊಂಡ್ರೆ, ಅಗ್ನಿಸಾಕ್ಷಿಯಿಂದ ನಾಗಿಣಿ ತನಕ ತೊಗೊಂಡ್ರು ಎಲ್ಲವನ್ನೂ ಆಡಿಯನ್ಸ್ ಪಲ್ಸ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ. ಯಾವುದನ್ನು ವರ್ಕ್ ಆಗುತ್ತೆ, ಯಾವುದು ವರ್ಕ್ ಆಗಲ್ಲ ಅನ್ನೋದು ಗೊತ್ತಿದೆ. ಮತ್ತು ಅದನ್ನು ಹೆಂಗೆ ಮಾಡ್ಬೋದು, ಒಂದು ಕೊಟ್ಟೋಕೊಂಡ್ರೆ ಅವ್ರ ಕಂಟ್ರೋಲ್ ಹೆಂಗೆ ತೊಗೊಂಡು ಒಂದು ಚೌಕಟ್ಟಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದ್ರ ತುಂಬ ಪ್ಲ್ಯಾನಿಂಗ್ ಇದೆ. ಅದರಲ್ಲಿ ನನಗೆ ಅಂದರೆ ತುಂಬ ಟೆಕ್ನಿಷಿಯನ್ನಾಗಿ ನಾನು ಕಲ್ತಿದ್ದೀನಿ. ಸೊ ನಾನು ಆ್ಯಕ್ಟ್ರ್ ಆಗಿದ್ದಲ್ದೇನೂ ಅವ್ರ ಹತ್ರ ತುಂಬ ಹೆಂಗೆ ಶೂಟ್ ಮಾಡೋದನ್ನು, ನಮ್ಗೆ ಇದ್ರೂ ಶೂಟ್ ಮಾಡ್ಬೋದು, ಇಲ್ಲದೇ ಇದ್ರೂ ನಾವು ಈಗೇನೋ ಒಂದು ಬೇಕಾಗಿರುತ್ತೆ, ಒಂದೊಂದು ಟೈಮ್ ನನಗೆ ಅವೈಲೇಬಲ್ ಇರುತ್ತೆ, ಒಂದೊಂದು ಟೈಮ್ ಅವೈಲೇಬಲ್ ಇರೋಲ್ಲ. ಆದರೂ ಅದೆಲ್ಲೂ ಪ್ರಾಬ್ಲಮ್ ಆಗ್ದಂಗೆ, ಯಾವುದೋ ಶೂಟ್ ನಿಲ್ದಂಗೆ ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದು ತುಂಬ ಕಲ್ತಿದ್ದೀನಿ. ನಂಗೆ ಆ್ಯಕ್ಟ್ರಾಗಿ ಕಲ್ತಿದ್ದಕ್ಕಿಂತಲೂ ಜಾಸ್ತಿ ಟೆಕ್ನಿಷಿಯನ್ನಾಗಿ ಅವ್ರ ಹತ್ರ ಇಡೀ ಪ್ರೋಸೆಸ್ಸಲ್ಲಿ ನಾನು ಕಲ್ತಿದ್ದು. ಈಗ ನೆಕ್ಸ್ಟ್ ನಾನೇನಾದರೂ ಸಿನಿಮಾಗಳು ಮಾಡಬೇಕು ಅಂತಂದರೆ ಒಂದಷ್ಟು ನನಗೂ ತುಂಬ ನಾಲೆಡ್ಜ್. ಅಂದರೆ ಯಾರಾದರೂ ಸ್ಕ್ರಿಪ್ಟ್ ಹೇಳುವಾಗಲೂ ಬರೀ ಸ್ಕ್ರಿಪ್ಟ್ ಬಗ್ಗೆ ಅಲ್ಲ, ನನಗೆ ಟೆಕ್ನಿಕಲ್ ಆಗು ಒಂದಷ್ಟು ಗೊತ್ತಾಗ್ತಿರೋದು, ಇದು ಹೆಂಗೆ ಪಾಸಿಬಲ್ ಇದೆಯಾ ಅಂತ. ಯಾಕಂದರೆ ಅಲ್ಲಿ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಹಾಗಾದರೆ ನೋಡಿ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಹೀರೋ ಸಿಂಗರ್ ಆಗ್ತಾರೆ ಮುಂದೆ ಅಂತ ಪ್ರಿಡಿಕ್ಷನ್ ಕೊಟ್ವಿ, ಈಗ ಡೈರೆಕ್ಟರ್ ಆಗ್ತಾರೆ ಅಂತ ಪ್ರಿಡಿಕ್ಷನ್ ಕೊಡ್ತೀನಿ. ವಾಟ್ ನೆಕ್ಸ್ಟ್? ನಮ್ದ್ರಲ್ಲೇ ಬ್ರೇಕ್ ಆಗಬೇಕು. ಟೆಲ್ ಮಿ ವಾಟ್ ನೆಕ್ಸ್ಟ್. ನಾನು ನಿಮ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ ಕೊಡ್ತೀನಿ. ಪ್ರೊಡಕ್ಷನ್. ಓಹೋ ನೈಸ್, ವಾವ್, ಎಷ್ಟು ಪ್ರತಿಭೆ ಇದೆ ಈ ಹೊಸ ನಟಿನಲ್ಲಿ. ಆ್ಯಂಡ್ ಒಂದು ಟೈಟಲ್ ಕೊಟ್ಬಿಡ್ತೀವಿ ಸರ್. ಏನು ಹೇಳಿ ನಿಮ್ಮ ಟೈಟಲ್? ಅಡ್ವೆಂಚರ್ ಹೀರೋ ಅಂತ. ಬಿಕಾಸ್ ಅಷ್ಟೊಂದು ಅಡ್ವೆಂಚರ್ ಥಿಂಗ್ಗೆ ಸಾಕ್ಷಿಯಾಗಿದ್ದಾರೆ. ಸೊ ನಿಮ್ಮನ್ನು ಕೇಳಲೇಬೇಕು. ಸೊ ಹೇಗಿತ್ತು ಡೈರೆಕ್ಟರ್ ಒಟ್ಟಿಗೆ ನಿಮ್ಮ ಒಡನಾಟ? ಹೇಗಿತ್ತು? ಹೇಗೆ ಹೌ ಈಸಿ ಇಟ್ ವಾಸ್? ಇಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತಾ? ಹೇಗೆ ಅನ್ನಿಸ್ತಿತ್ತು? ಈಸಿನೂ ಅಲ್ಲ, ಕಷ್ಟನೂ ಅಲ್ಲ. ಅಂದರೆ ಲೈಕ್ ನ್ಯೂಟ್ರಲ್ ಆಗಿತ್ತು. ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗಿತ್ತು. ಅಂದರೆ ತುಂಬ ರೀಟೇಕ್ಸ್ ತಗೊಂಡಿದ್ದಾರೆ ಸರ್ ಹೀರೋಯಿನ್. ಏನಾಯಿತು, ನಾವು ಅವರಿಗೆ ಫಸ್ಟು ಅಂಜನು ಮತ್ತು ಅವರಿಬ್ಬರಿಗೂ ಸ್ಕ್ರಿಪ್ಟ್ನ ಕೊಟ್ಟು ಆನ್ಲೈನಲ್ಲಿ ಒಂದು ದಿನ ಡೈಲಾಗ್ ರಿಹರ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರು ವಿಡಿಯೋ ಕಾಲಿಂಗಲ್ಲಿ ಅವ್ರು ಪುತ್ತೂರಲ್ಲಿದ್ದರು, ಅವ್ರು ಬೆಂಗಳೂರಲ್ಲಿ ಇದ್ರಲ್ಲ, ಮಾತಾಡ್ಕೋತಾ ಇದ್ರು ಡೈಲಿ. ನಾನು ಒಂದೊಂದ್ಸಲ ಕನೆಕ್ಟ್ ಆಗ್ತಾಯಿದ್ದೆ. ಆದಮೇಲೆ ಒಂದು ಶೂಟಿಂಗ್ ಇನ್ನೊಂದು 15 ದಿನ ಇರಬೇಕಾದ್ರೆ ಅವ್ರ ತಂದೆ ಅವ್ರು ಬೆಂಗಳೂರಿಗೆ ಬಂದುಬಿಟ್ರು. ನಮ್ಮ ಆಫೀಸ್ ಹತ್ರನೇ ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದರು. ಅಂದರೆ ಒಂದು ರೂಮ್ ಮಾಡಿಕೊಟ್ವಿ, ಅಲ್ಲಿದ್ದರು. ಅಲ್ಲಿಂದ ದಿನ ಬೆಳಗ್ಗೆ 9 ಗಂಟೆ ಆಫೀಸ್ ಬರೋದು, ಸಂಜೆ 6 ಗಂಟೆಗೆ ವಾಪಸ್ ಹೋಗೋದು. ಅಂದರೆ ವರ್ಕ್ಶಾಪ್ ಥರ ಡೈಲಿ.
ಅದೇನಾಗುತ್ತೆ ಇಲ್ಲಿ ನಾವು ಗ್ರೂಮ್ ಆಗಿಬಿಟ್ರು ಅವರು ಕ್ಯಾರೆಕ್ಟ್ರಿಗೆ ಗ್ರೂಮ್ ಆಗಿರೋದ್ರಿಂದ ಅದು ಫೈನಲ್ ಔಟ್ಪುಟ್ಟಲ್ಲಿ ಕಾಣುತ್ತೆ. ಒಂದು ನನಗೆಲ್ಲ ಔಟರ್ಲಿ ಇರ್ತೀನಿ, ಎಲ್ಲ ಬಿಸಿಲಲ್ಲಿ ಇರ್ತೀನಿ, ಗಾಳಿಲಿ ಇರ್ತೀನಿ, ಅಲ್ಲಿ ಟೈಮ್ ಇರಲ್ಲ ತುಂಬ. ಈ ಸಿನಿಮಾ ಹಿಂಗೆ ಬರ್ತೀಯ ಹಿಂಗೆ ಹೇಳ್ತೀಯ ಅಂತೇಳಿ ಅವ್ರು ಗೊತ್ತಿದೆ ಅವ್ರಿಗೆ ಟಕ್ ಅಂತ. ಆಲ್ರೆಡಿ ನಾವು ರಿಹರ್ಸಲ್ ಮಾಡಿ ಮೊಬೈಲಲ್ಲಿ ಶೂಟ್ ಮಾಡಿ ನೋಡ್ಕೊಳ್ಳೋದು ಅದನ್ನು. ಈ ಶಾರ್ಟಿಂಗ್ ಇದೆ, ಈ ಶಾರ್ಟಿಂಗ್ ಇದೆ, ಜಸ್ಟ್ ನಮ್ಮ ಆಫೀಸಲ್ಲೇ. ಅಲ್ಲಿ ಆರ್ಟಿಸ್ಟ್ ರೆಡಿ ಆಗ್ತಾರೆ. ಅಲ್ಲಿ ರೆಡಿ ಆದಾಗ ಆಟೋಮೆಟಿಕ್ಲಿ ನಿಮ್ಗೆ ಏನು ಅಂತ ಗೊತ್ತಿರುತ್ತೆ. ನೆಕ್ಸ್ಟ್ ಮುಂದೆ ಏನು ಮಾಡ್ತೀವಿ, ಯಾವ ಕಾಸ್ಟ್ಯೂಮ್ ಇದೆ. ಈಗ ಅವರಿಬ್ಬರು ಜರ್ನಿ ಮಾಡೋದ್ರಿಂದ ತುಂಬ ಕಾಸ್ಟ್ಯೂಮ್ ಇಲ್ಲ ಸಿನಿಮಾದಲ್ಲಿ. ಈಗ ನಾವು ಒಂದು ಗಾಡಿ ಮೇಲೆ ಹೊರಟ್ರೆ ಇಲ್ಲಿಂದ ಹುಬ್ಬಳ್ಳಿ ಹೋಗ್ಬೇಕು ಒಂದೇ ಕಾಸ್ಟ್ಯೂಮ್ ಇರುತ್ತೆ. ನಾವೆಲ್ಲೋ ಮತ್ತೆ ನೆಕ್ಸ್ಟ್ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆಯ್ತು ಅಂತ ತೋರಿಸಿದ್ರೆ ಮತ್ತೆ ಅಲ್ಲಿಂದ ಪುಣೆಗೆ ಹೋಗೋರು ಒಂದೇ ಕಾಸ್ಟ್ಯೂಮ್ ಇರುತ್ತೆ. ಹಂಗೆ ಲೆಕ್ಕ ಅದು. ಸೊ ಕಾಸ್ಟ್ಯೂಮು ಯಾವುದಾದ್ಮೇಲೆ ಯಾವ್ದು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅಂದರೆ ಅಷ್ಟು ಪಕ್ಕ ಇತ್ತು ಟೀಮು. ಅಂದರೆ ನಾವು ಲಿಮಿಟೆಡ್ ಮೆಂಬರ್ಸ್ ಹೋಗ್ತೀವಿ. ತುಂಬ ಇಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡುವ ಕಂಫರ್ಟಲ್ಲಿ ಹೊರಗಡೆ ಇರಲ್ಲ ನಮಗೆ. ತುಂಬ ಜನ ಹೋಗೋಕ್ಕಾಗಲ್ಲ. ಒಂದು ಈಗ 3 ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಒಬ್ಬರು 4 ಇಬ್ಬರು 4, ಕ್ಯಾಮ್ರಾ ಅಸಿಸ್ಟೆಂಟ್ 3 ಜನ ಇದ್ದರೆ 2 4 ಅಂತ ಒಂದೊಂದು ಕಟ್ ಮಾಡ್ತಾ ಬರ್ತೀವಿ. ಯಾಕಂದರೆ ಟೀಮ್ ಮಿನಿಮೈಸ್ ಆದಷ್ಟು ಕೆಲಸ ಫಾಸ್ಟಾಗಿ ಆಗುತ್ತೆ ಅನ್ನೋದು ಉದ್ದೇಶ ಇರುತ್ತೆ ಅಲ್ಲಿ. ಸೊ ಅಲ್ಲಿ ನಮ್ಮ ಆರ್ಟಿಸ್ಟ್ಗಳು ಡಿಸಿಪ್ಲಿನ್ಡ್ ಆಗಿರಬೇಕು ಆ್ಯಂಡ್ ಟೈಮ್ ಸೆನ್ಸ್ ಇರಬೇಕು ಅವ್ರಿಗೆ. ಆಮೇಲೆ ಎಲ್ಲ ಗೊತ್ತಿರಬೇಕು, ಅವ್ರು ಪ್ರಿಪೇರ್ಡ್ ಆಗಿರಬೇಕು. ಎಲ್ಲ ಯಾವುದಾದ್ಮೇಲೆ ಆಮೇಲೆ ಹಿಂದಿನ ದಿನ ನಾವು ನಾಳೆ ಈ ಸೀನ್ ಮಾಡ್ತಾ ಇದ್ದೀವಿ, ಬೆಳಗ್ಗೆ ಇದು, ಸೆಕೆಂಡ್ ಇದು, ಥರ್ಡ್ ಇದು, ಅಥವಾ ಈ ಶಾರ್ಟ್ಸ್ ತೊಗೋತೀವಿ ಬೆಳಗ್ಗೆ ಹಿಂಗೆಲ್ಲ ಅಂತಂದರೆ ಇವರು ರೆಡಿಯಾಗಿ ಬಂದಿಲ್ವಾ, ಇನ್ನೂ ರೆಡಿ ಆಗ್ತಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ನೋಡ್ಬಿಟ್ಟು 6 ಗಂಟೆಗೆ ಪಾಪ ಸನ್ರೈಸ್ ಒಂದು ಶಾರ್ಟ್ ತೆಗಿತಾ ಇರ್ತಾರೆ, ಯಾವುದೋ ಸ್ಟಾಕ್ ಶಾಟ್ ತೆಗಿತಾ ಇರ್ತಾರೆ, ಒಂದು ಬ್ಯೂಟಿ ಶಾಟ್ ತೆಗಿತಾ ಇರ್ತಾರೆ. ಈ ಥರದ್ದು ನಡೀತಿರುತ್ತೆ. ಅಂದರೆ ಹೊರಗಡೆ ಹೋದಾಗ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಆ ಗೋಲ್ಡನ್ ಅವರ್ ಅಂತ ಕರಿತೀವಿ ನಾವು. ಬೆಳಗ್ಗೆ ಒಂದು 1.5 ಅವರ್ ಇದೆಯಲ್ಲ, 6:30 8 ಗಂಟೆ ತನಕ, ಸಂಜೆ 4:30 6 ಗಂಟೆ ತನಕ 2 ಅವರ್ ಗೋಲ್ಡನ್ ಅವರ್. ಅಲ್ಲಿ ನಾವು ಶಾರ್ಟ್ ಮಿಸ್ ಮಾಡೋಂಗಿಲ್ಲ. ಆ ಶಾರ್ಟ್ಗಳೇ ಸಿನಿಮಾಗೊಂದು ಬ್ಯೂಟಿ ಆಗುತ್ತೆ. ಅದು ಇದು ಹೊರಗಡೆ ಮಾಡೋ ಸಿನಿಮಾ. ಅವೆಲ್ಲ ಸ್ವಲ್ಪ ನಂದು DOP ಇದೆಲ್ಲ ಪ್ರಿಪ್ರೇಷನ್ಸ್ ಇತ್ತು. ಅಂದರೆ ಯಾವ ಥರ ಮಾಡಬೇಕು ಏನು ಅಂತ. ಅದಕ್ಕೆ ಕೆಲವು ಸಲ ಟೆನ್ಷನ್ ಆಗುತ್ತೆ, ಕೆಲವು ಸಲ ಕಷ್ಟ ಕೊಟ್ಟಿರ್ತೀವಿ, ಮಾಡ್ತಾರೆ. ಬಟ್ ಏನಂದ್ರೆ ಫೈನಲ್ ಔಟ್ಪುಟ್ ಅಷ್ಟೇ. ಪರ್ಸ್ನಲಾಗಿ ಏನೂ ಇರೋಲ್ಲ. ಪ್ರಾಜೆಕ್ಟ್ ಇದ್ದರೆ ಅವರಿಬ್ಬರಿಗೂ ಒಳ್ಳೆ ಆಫರ್ಗಳು ಸಿಗುತ್ತೆ, ನನಗೂ ಆಫರ್ಗಳು ಸಿಗುತ್ತೆ. ಆ್ಯಂಡ್ ನಾವು ಆ್ಯಸ್ ಎ ಪ್ರೊಡ್ಯೂಸರ್, ಆ್ಯಸ್ ಎ ಪ್ರೊಡಕ್ಷನ್ ನಾವು ಖುಷಿಯಾಗಿರ್ತೀವಿ. ಸೊ ಮತ್ತೆ ಮುಂದೆ ದಾರಿಗಳು ಓಪನ್ ಆಗುತ್ತೆ. ಪ್ರತಿ ಪ್ರಾಜೆಕ್ಟು ನಮ್ಗೆ ಏನೋ ಒಂದು ಮೈಲ್ಗಲ್ಲಾಗಲಿ ಅಂತ ಎಲ್ಲರೂ ಆಸೆ ಪಡೋದಲ್ವ. ಹಾಗಾಗಿ ಇದು ಬರೀ ಅಡ್ವೆಂಚರ್ ಅಂತ ತೊಗೊಳ್ದಿರಾ, ಇದೊಂಥರ ಅಡ್ವೆಂಚರ್ ವಿತ್ ಎಮೋಷನಲ್ ಜರ್ನಿ. ಅಂದರೆ ಹೋಗ್ತಾ ಹೋಗ್ತಾ ಕಥೆನಲ್ಲಿ ಇನ್ನೊಂದು ಡೈರೆಕ್ಟ್ರು ಕ್ಯಾಮ್ರಾಮಂದು ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ. ನಾವು ಅದನ್ನು ಮುಂಚೆ ನಾವು ತಪ್ಪುಗಳು ಮಾಡಿದ್ದೀವಿ ಸೀರಿಯಲ್ ಮಾಡ್ಬೇಕಾದ್ರೆ, ಬೇರೆ ಪ್ರಾಜೆಕ್ಟ್ಗಳು ಮಾಡ್ಬೇಕಾದ್ರೆ. ಲೈಕ್ ಯಾವ ಥರ ಅಂದರೆ ಹೊರಗಡೆ ಹೋದಾಗ ನಾವು ಲೊಕೇಶನ್ಗೆ ಮೆಸ್ಮರೈಸ್ ಆಗಿ ಲೊಕೇಶನ್ ಫೋಕಸ್ ಮಾಡಿಬಿಡ್ತೀವಿ. ತುಂಬ ಒಂದು ಎಕ್ಸ್ಟ್ರೀಮ್ ವೈಡ್ ಇಡಬೇಕು, ಹಂಗೆ ಬರಬೇಕು, ಅವ್ರು ನಡ್ಕೊಂಡು ಹೋಗ್ಬೇಕು ಅಂತ ಲೊಕೇಶನ್ ಬ್ಯೂಟಿ ತೋರ್ಸೋಕೆ ಹೋಗ್ತೀವಿ. ಅದನ್ನ ಇಲ್ಲಿ ಮಾಡಲಿಲ್ಲ ನಾವು. ಲೊಕೇಶನ್ ಆ್ಯಸ್ ಇಟ್ ಈಸ್ ಬ್ಯೂಟಿಫುಲ್ ಇದೆ, ಹಿಂದೆ ನಮ್ಮ ಎಮೋಷನ್ ಇಂಪಾರ್ಟೆಂಟ್. ನಮಗೆ ಎಷ್ಟು ಬೇಕು ಅಷ್ಟೇ ಕ್ಯಾಮ್ರಾ ಇಡೋದು ಹಿಂದೆ ಕಾಣಲಿ ಅಂತ. ಅದು ಹಿಂದೆ ಕಾಣುತ್ತದೆ, ಅದಕ್ಕೆ ಆ್ಯಸ್ ಎ ಕ್ಯಾರೆಕ್ಟ್ರಾಗಿ ಇರುತ್ತದು. ನಾವು ಹಿಮಾಲಯ ತೋರಿಸ್ತಾ ಇದ್ದರೆ ಒಂದು ಎಕ್ಸ್ಟ್ರೀಮ್, ಒಂದು ಇವರು ಇಷ್ಟೇ ಇರುವೆ ಥರ ಕಾಣೋಷ್ಟು ಒಂದು ಎಕ್ಸ್ಟ್ರೀಮ್ ಹಾಲಿವುಡ್ ಶಾರ್ಟ್ ಥರ ಇಟ್ಟಿಲ್ಲ ಅಲ್ಲಿ. ನಮ್ಮ ಎಮೋಷನ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ದೀವಿ. ಸೊ ಹಂಗೆ ಪ್ರಾಜೆಕ್ಟ್ ಆಗ್ತಾ ಆಗುತ್ತೆ. ಸೊ ಅದಕ್ಕೆ ಅನ್ಸುತ್ತೆ ಸರ್, ಎಷ್ಟೊಂದು ಆಡಿಯನ್ಸ್ಗೆ ಕನೆಕ್ಟ್ ಆಗಿದೆ ಚಿತ್ರ. ಅವ್ರು ನೋಡಿದಾಗ್ಲೂ ಕೂಡ ಅವ್ರು ಕನೆಕ್ಟ್ ಆಗಿ ಬರ್ತಿದ್ದಾರೆ. ಎಲ್ಲೋ ಒಂದ್ಸಲಿ ಹಿಂಗೆ ಮಾಡಿದ್ದೀನೇನೋ, ಹಿಂಗೆ ಮಾಡ್ತೀನೇನೋ ಅನ್ನೋದು ಕೂಡ ರಿಯಲೈಸೇಷನ್ ಆಗಿರೋಂಥ ವೀಕ್ಷಕರು ಕೂಡ ಇದ್ದಾರೆ, ನೋಡಿದವರು. ಡೆಫಿನೆಟ್ ಇದೆ. ಆಡಿಯನ್ಸು ನಾವೇನು ಮಾಡ್ತೀವಿ ಗೊತ್ತಾ, ನಾವು 2 ವರ್ಷ 3 ವರ್ಷಕ್ಕೊಂದು ಸಿನಿಮಾ ಮಾಡ್ತೀವಿ. ಆಡಿಯನ್ಸ್ ದಿನಕ್ಕೊಂದು, ತಿಂಗಳಿಗೆ 4 ಸಿನಿಮಾ ನೋಡ್ತಾರೆ. ಅಂದರೆ ಅವ್ರು ಆಡಿಯನ್ಸ್ ನಮಗಿಂತ ಯಾವತ್ತಿಗೂ ಸೀನಿಯರ್, ಅವ್ರನ್ನ ಮೀರ್ಸೋಕ್ಕಾಗಲ್ಲ ನಾವು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮನೇಲಿ ಅಮ್ಮ ತೊಗೊಂಡ್ರೆ ಅವ್ರ ಮೇಲೆ ಅವರಮ್ಮ ತೊಗೊಂಡ್ರೆ ಅವ್ರು ದಿನಕ್ಕೆ 10 ಸೀರಿಯಲ್ ನೋಡ್ತಾರೆ. ಈಗ ನಾವೇ ಸೀರಿಯಲ್ ಮಾಡಿದ್ರೆ 1 ಎಪಿಸೋಡ್ ಅಷ್ಟೇ ಮಾಡೋಕ್ಕೆ ಸಾಧ್ಯ ಒಂದು ದಿನಕ್ಕೆ. ಶೂಟ್ ಆ್ಯಸ್ ಎ ಡೈರೆಕ್ಟರ್ ಪ್ರೊಡ್ಯೂಸರ್ ಅವ್ರು 10 ಎಪಿಸೋಡ್ ನೋಡ್ತಾರೆ ದಿನಕ್ಕೆ, ಬೇರೆ ಬೇರೆ ಚಾನಲಲ್ಲಿ. ಸೊ ನಾವು 300 ಎಪಿಸೋಡ್ ಮಾಡೋಷ್ಟು ಅವ್ರು 3000 ಎಪಿಸೋಡ್ ನೋಡಿರ್ತಾರೆ. ಸಿನಿಮಾ ನನಗೆ ನಾವು 2 ವರ್ಷಕ್ಕೆ ಸಿನಿಮಾ ಮಾಡೋಷ್ಟು ಆಡಿಯನ್ಸು ಒಂದು 50 100 200 ಸಿನಿಮಾ ನೋಡಿರ್ತಾನೆ. ಅವ್ನು ಯಾವತ್ತಿಗೂ ಮುಂದಕ್ಕೆ ಹೋಗ್ತಿರ್ತಾನೆ. ನಾವು ಅವ್ನ ಜೊತೆಗೆ ಹೋಗ್ಬೇಕು, ಅವನನ್ನು ಮೀರಿಸಿ ಮುಂದಕ್ಕೆ ಹೋದಾಗ ಮಾತ್ರ ಅವ್ನಿಗೆ ಇಷ್ಟ ಆಗ್ತೀವಿ ನಾವು. ಈ ಟಾಸ್ಕ್ ಪ್ರತಿ ನಿರ್ದೇಶಕನಿಗೆ, ಪ್ರತಿ ಬರಹಗಾರನಿಗೆ ಯಾವತ್ತಿಗೂ ಇರುತ್ತೆ. ಸೂಪರ್. ಬಹಳಷ್ಟು ಆ್ಯಕ್ಚುಲಿ ಈಸ್ ಸೋ ಮಚ್ ಇನ್ಫಾರ್ಮೇಟಿವ್ ಅಲ್ವಾ. ಸೊ ನಿಮ್ಮ ಸೆಟ್ಟಲ್ಲೂ ಈ ಥರದ್ದೆಲ್ಲ ಹೇಳ್ತಾ ಇರ್ತಿದ್ರಾ, ನಿಮಗೆ ಸಜೆಷನು? ಲೈಫ್ ಬಗ್ಗೆ, ಬದುಕಿನ ಬಗ್ಗೆ, ಅಂದರೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಈಗ ನನ್ನ ಜನ್ರೇಷನಿಗೆ ಸೊ ಅದೆಲ್ಲ ಒಂದಷ್ಟು ಸಿಲಬಸ್ಗಳೇ, ಒಂದಷ್ಟು ಲೈಬ್ರರಿ ಥರನೇ. ಅವ್ರ ಎಕ್ಸ್ಪೀರಿಯನ್ಸ್ ನನಗಿಂತ ಒಂದು 20 ವರ್ಷದ 13 ಅಲ್ಲ, ಇಂಡಸ್ಟ್ರಿದು ಹೇಳ್ತಿರೋದು ಸರ್ ನಾನು. ಅಲ್ಲ ನಾನು ಇಂಡಸ್ಟ್ರಿದು ಹೇಳ್ತಾ ಇರೋದು. ಡೈರೆಕ್ಟರ್ ಸರ್ ಇಸ್ ಯಂಗ್ ಅಂಡ್ ಎನರ್ಜೆಟಿಕ್. ಕಮ್ ಆನ್. ನಾನು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಅದನ್ನ ಹೇಳ್ತಿರೋದು. ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೊ ಅದು ನೆಕ್ಸ್ಟ್ ನಮ್ಮ ಫ್ಯೂಚರ್ಗಳಿಗೆ, ಅದಕ್ಕೆಲ್ಲ ನಾವು ಆವಾಗ ಹೆಂಗಿತ್ತು, ಈಗ ಹೆಂಗಿದೆ, ನಮ್ಗೆ ತುಂಬ ಪ್ರಿವಿಲೇಜ್ ಇದೆ. ಒಂದಷ್ಟು ಸಿಸ್ಟಮ್ ಚೇಂಜ್ ಆಗಿದೆ. ಬಟ್ ಅವ್ರಿಗೆ ರೀಲ್ ಕಾಲದಲ್ಲಿ ಕೆಲಸ ಮಾಡಿರ್ತಾರೆ, ಆಗ ಹೆಂಗಿತ್ತು, ಆ ಎಕ್ಸ್ಪೀರಿಯನ್ಸ್ಗಳೆಲ್ಲ ನಮ್ಗೆ ಹೇಳ್ತಿರ್ತಾರಲ್ಲ. ಸೊ ಅದು ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು. ಒಂದಷ್ಟು ನೆಕ್ಸ್ಟ್ ನಾವು ಹೆಂಗೆ ಕೆಲಸ ಮಾಡಬೇಕು, ಇದೇನು ಅಲ್ಲ, ಇನ್ನೂ ಸಿಕ್ಕಾಪಟ್ಟೆ ಇದೆ ಕೆಲಸ ಮಾಡೋದು ಅನ್ನೋದೆಲ್ಲ. ಸೊ ಜೆನ್ಜಿ ಜನರೇಷನ್ ಏನಿದೆ, ಸೊ ಆ ಜನ್ರೇಷನ್ಗೆ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಮೆಸೇಜ್ನ ಕೊಡಿದ್ದೀರಾ. ಸೊ ಅವರಿಂದ ಕಲ್ತದ್ದೇನಾದರೂ ಇದೆಯಾ ಸರ್ ತಾವು? ಡೆಫಿನೆಟ್ಲಿ ಕಲಿತೀವಿ. ಅಂದರೆ ಕಲಿಯೋದು ಯಾವತ್ತಿಗೂ ಇರುತ್ತೆ.
ಈಗ ಈಗಿನ ಹುಡುಗರುಗಳಿದಾರಲ್ಲ ತುಂಬ ಅಡ್ವಾನ್ಸ್ ಆಗಿದ್ದಾರೆ, ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಕೋಪನೋ ಹೇಳಬೇಕು ಒಳ್ಳೇದೋ ಕೆಟ್ಟದ್ದೋ ಅವರು ಯೋಚನೆ ಮಾಡಲ್ಲ. ನಾವು ಸ್ವಲ್ಪ 30+ ಇರೋರು 40+ ಇರೋರು 1 ಸೆಕೆಂಡ್ ಯೋಚನೆ ಮಾಡ್ತೀವಿ, ಹೇಳಿದ್ರೆ ಬೇಜಾರು ಮಾಡ್ಕೋತಾರೆ ಅಥವಾ ಹೇಳಿದ್ರೆ ಖುಷಿ ಪಡ್ತಾರೆ ಅಂತ. ಈಗಿನ ಹುಡುಗರು ರಿಯಾಕ್ಟ್ ಮಾಡ್ತಾರೆ ಟಕ್ ಅಂತ. ಖುಷಿ ಆದರೆ ಥ್ಯಾಂಕ್ ಯು ಬಾಯ್ ಅಂತಾರೆ, ಆಮೇಲೆ ಥ್ಯಾಂಕ್ ಯು ಅಂತ ಹಿಂಗೆ ಹೇಳ್ತಾರೆ, ಥ್ಯಾಂಕ್ ಯು ಸರ್ ಅಂತಾರೆ, ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ. ಅಂದರೆ ನಾವುಗಳು ಅವರಿಂದ ಕಲಿತೀವಿ, ಅಂದರೆ ಕಲಿಯೋದಿರುತ್ತೆ ಯಾವತ್ತಿಗೂ ಇಲ್ಲಿ. ಆ ರಿಯಾಕ್ಟ್ ಮಾಡುವ ಪರಿ ಇರ್ಬೋದು ಅಥವಾ ಸ್ಪೆಷಲಿ ನನಗೆ ಆ ರಿಯಾಕ್ಟ್ ಮಾಡುವ ರೀತಿ ಇದೆಯಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಹುಡುಗರ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ ನಾನು. ಈಗ ನನ್ನ ಅಪಾರ್ಟ್ಮೆಂಟಲ್ಲಿ ನನ್ನ ಮನೆ ಸುತ್ತ ತುಂಬ ಚಿಕ್ಕ ಮಕ್ಕಳುಗಳಿದ್ದಾರೆ. ನಾವು ಮನೆ ಚಿಕ್ಕ ಮಕ್ಕಳಿಗೆ ಕಾಲೇಜಿಗೆ ಹೋಗ್ತಿದ್ದಾರೆ, ಅವರೆಲ್ಲ ಮಾತಾಡಿಸುವ ರೀತಿ, ಅವರ ಲೈಫ್ ಸ್ಟೈಲು ತುಂಬ ಅಬ್ಸರ್ವ್ ಮಾಡ್ತಿರ್ತೀವಿ. ನಾವು ಅಬ್ಸರ್ವ್ ಮಾಡಿದಾಗಲೇ ನಾವು ಅದನ್ನು ಅನುಭವಿಸ್ಕೊಂಡು ಬರೀಲಿಕ್ಕೆ ಸಾಧ್ಯ ಆಗೋದು. ಅವಾಗ ಅದು ಅಲ್ಲಿ ಆನ್ ಪೇಪರ್ ಆ್ಯಂಡ್ ಆನ್ ಸ್ಕ್ರೀನ್ ಬರಲಿಕ್ಕೆ ಸಾಧ್ಯ. ಸೊ ಇದು ಯಾವತ್ತಿಗೂ ದೊಡ್ಡವರು ಚಿಕ್ಕವರು ಇಲ್ಲವೇ ಇಲ್ಲ, ಇಲ್ಲಿ ಕಲಿಕೆ ನಿರಂತರ. ನಾವು ಇವತ್ತು ಖಾಲಿ ಮಾಡ್ಕೋಬೇಕು, ಮತ್ತು ನಮ್ಮನ್ನು ಖಾಲಿ ಹಳೆ ಮಾಡ್ಕೋಬೇಕು, ಮತ್ತೆ ಕಲ್ಕೋಬೇಕು, ಮತ್ತೆ ಬರಿಬೇಕು, ಹಂಗೆ ನಡೀತಾ ಇರುತ್ತೆ ಪ್ರೊಸೆಸ್ಸು. ಸೊ ಆರ್ಟಿಸ್ಟ್ಗಳಿಂದನೂ ನಾವು ಕಲಿತೀವಿ. ನಾವು ಅಸಿಸ್ಟೆಂಟ್ ಆಗಿದ್ದ ಕಾಲಕ್ಕೆ ನಮ್ಮನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆಗಿದ್ದ ಕಾಲಕ್ಕೆ ನಮ್ಮನ್ನು ಒಬ್ಬ ನಿರ್ದೇಶಕನ ಮಾಡೋದೇ ಆರ್ಟಿಸ್ಟ್ಗಳು. ಯಾಕಂದ್ರೆ ಒಂದು ತಪ್ಪು ಮಾಡ್ತೀವಿ, ಏನೊಂದು ಕಾಸ್ಟ್ಯೂಮ್ ರಾಂಗ್ ಹೇಳಿರ್ತೀವಿ, ಒಂದು ಡೈಲಾಗ್ ರಾಂಗ್ ಹೇಳ್ತೀವಿ, ಇಂಟರ್ನೇಷನ್ ರಾಂಗ್. ದೊಡ್ಡ ಆರ್ಟಿಸ್ಟ್ಗಳಿದ್ದವ್ರು ಹಂಗಲ್ಲ ಕಣ ತಪ್ಪಿರ್ತಿದೆ ಹಿಂಗೆ ಅಂತ ಹೇಳ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ನಾವು ಕಲಿತೀವಿ. ನಾವು ಕಲಿತಿದ್ದೀನಿ ಇವ್ರಿಗೆ ಹೇಳ್ತೀವಿ ಅಂದ್ರೆ ನೆಕ್ಸ್ಟ್ ಮತ್ತೆ ಅವ್ರಿಗೆ ಯಾರಿಗೋ ಹೇಳ್ತಾರೆ, ಇದು ಹಿಂಗೆ ನಡು ಚೈನ್ ಇದು ಒಂದು ಸೈಕಲ್ ಕಂಪ್ಲೀಟ್ ಆಗಬೇಕದಷ್ಟೇ. ಆ ಆ್ಯಂಗಲಲ್ಲಿ ಲೈಫ್ ಆ್ಯಂಡ್ ಎಲ್ಲೋ ಜೋಗಪ್ಪ ಎರಡೂ ಕನೆಕ್ಟ್ ಆಗುತ್ತೆ. ಒಂದು ಮಜಾ ಜರ್ನಿ ಅಂದರೆ ಒಂದು 2 ಅವರ್ 6 ನಿಮಿಷ ಸಿನಿಮಾ ಇದೆ. ಆಮೇಲೆ ಒಂದು 120, 150, 200 ರೂಪಾಯಿ ಟಿಕೆಟ್ ಕೊಟ್ಟು ಥಿಯೇಟ್ರಿಗೆ ಬಂದರೆ ಅವರ ಲೈಫ್ನ ಅವರು ರೀಕಾಲ್ ಮಾಡ್ಕೋಬೋದು, ಅವರ ಜೀವನಕ್ಕೆ ಅವ್ರು ಕನೆಕ್ಟ್ ಮಾಡ್ಕೋಬೋದು. ಅಪ್ಪನ ಜೊತೆ ಚೆನ್ನಾಗಿರೋ ಮಗ, ಅಪ್ಪನ ಜೊತೆ ಚೆನ್ನಾಗಿಲ್ದಿರೋ ಮಗ, ಅಪ್ಪ ಇರೋ ಮಗ, ಅಪ್ಪ ಇಲ್ದಿರೋ ಮಗ, ಅಂದರೆ ತಂದೆ ಇಲ್ಲ ತೀರೋಗಿದ್ದಾರೆ, ಆ ಥರದ ಮಗ. ಎಲ್ಲರಿಗೂ ಈ ಸಿನಿಮಾ ಬೇರೆ ಬೇರೆ ಆಯಾಮಗಳಲ್ಲಿ ಕನೆಕ್ಟ್ ಆಗುತ್ತೆ. ಆಮೇಲೆ ಆ ಎಮೋಷ್ನಲ್ ಜರ್ನಿ ಮಾಡಿಸ್ತಾ ನಾವು ಭಾರತ ದರ್ಶನ ಮಾಡಿಸ್ತೀವಿ. ಕರೆಕ್ಟ್ 150-200 ರೂಪಾಯಲ್ಲಿ ಇಡೀ ಭಾರತ ನೋಡ್ಕೊ ಬಂದಂಗೆ ಆಗುತ್ತೆ. ಅದು ತುಂಬ ಚೆನ್ನಾಗಿ ತೋರಿಸಿದ್ರೆ ಸರ್, ಪಂಡಾಪುರನೂ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಒಂದು ಕಡೆ ಸುತ್ತ ಬಂದಂಗೂ ಆಗುತ್ತೆ, ಒಂದು ಎಮೋಷ್ನಲ್ ಕನೆಕ್ಟು ಆಗುತ್ತೆ. ಸೊ ಮೆಸೇಜ್ ಇದೆ, ವ್ಯಾಲ್ಯೂ ಆಫ್ ಲೈಫ್ ಗೊತ್ತಾಗುತ್ತೆ. ಮೆಸೇಜ್ ಅಂದರೆ ತುಂಬ ಇದಾಗುತ್ತೆ. ಮೆಸೇಜ್ ಅಂತ ಹಂಗೆ ಆ ಫಿಲಾಸಫಿ ಗೋಳಿಲ್ಲ. ಹುಡುಗ ಹುಡುಗಿಯ ಫನ್ ಇದೆ, ಅವರಿಬ್ಬರು ಫನ್ ರೈಡ್ ಇದೆ. ಒಂದು ಹುಡುಗ ಒಂದು ಹುಡುಗಿ ಹೋಗೋದು, ಆ ಹುಡುಗಿ ಒಂದು ಟ್ರೇಲರ್ ಒಂದು ಡೈಲಾಗ್ ಇದೆ, ನಮ್ಮ ಅಣ್ಣನ ಗಾಡಿ ಇದೆ ಓಡೋಗೋಣ ಅಂತಾಳೆ. ಅಂದರೆ ಹುಡುಗನ ಓಡಿಸ್ಕೊಂಡು ಹೋಗೋ ಹುಡುಗಿ ಅವಳು ಫಾರ್ವರ್ಡ್ ಥಿಂಕಿಂಗ್. ಅವಳು ಏನು ಮಾಡ್ತಾಳೆ ಅಂದರೆ ಇವನೊಂದು ಕಾರಣಕ್ಕೆ ಹೊರಟಿದ್ದಾನೆ. ಅವಳು ಎಂಥವಳು ಅಂದರೆ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಲ್ಲ ಅವಳು. ಫಸ್ಟ್ ಡಿಸಿಷನ್ ತೊಗೊಂಬಿಟ್ಟು ಆಮೇಲೆ ಯೋಚನೆ ಮಾಡ್ತಾಳೆ. ಫಸ್ಟು ಡಿಸೈಡ್ ಹೊರಟ್ಬಿಡ್ತಾಳೆ ಅವಳು, ಆಮೇಲೆ ಯೋಚನೆ ಮಾಡ್ತಾಳೆ. ಆ ಥರದ ಕ್ಯಾರೆಕ್ಟರ್ ಅವಳು. ಸೊ ಯಾವತ್ತಿಗೂ ಮುಂದೆ ಥಿಂಕ್ ಮಾಡೋ ಹುಡುಗಿರು ಇರ್ತಾರಲ್ಲ, ಅವರು ಸಿನಿಮಾದಲ್ಲಿ ಕಲರ್ಫುಲ್ ಆಗಿರ್ತಾರೆ, ಮೆಲೋಡ್ರಾಮಿಕ್ ಆಗಿರಲ್ಲ ಅವರು. ಅವಳು ಫಸ್ಟು ಹೋಗ್ಬಿಡ್ತಾಳೆ, ಹೋದ್ಮೇಲೆ ಆಮೇಲೆ ಯೋಚನೆ ಮಾಡ್ಕೊತಾ ಏನು ಮಾಡಬೇಕು ಅಂತ, ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅದನ್ನು ಅಂತ. ಸೊ ಅವೆಲ್ಲ ಮಜಾ ಇದೆ, ಅವೆಲ್ಲ ಫನ್ ಇದೆ. ಅದೆಲ್ಲ ಯಂಗ್ಸ್ಟರ್ಸಿಗೆ ತುಂಬ ಇಷ್ಟ ಆಗುತ್ತೆ, ಕಾಲೇಜ್ ಹುಡುಗರಿಗೆ ಮನೆ. ಅದಕ್ಕೆ ನಾವು ಫ್ಯಾಮಿಲಿ ಬನ್ನಿ ಅಂತ ಹೇಳ್ತಿರೋದು. ಈಗ ಒಂದು ಫ್ಯಾಮಿಲಿ ಬಂದರೆ ಅಪ್ಪ ಅಮ್ಮನಿಗೆ ಒಂದಿಷ್ಟು ಎಲಿಮೆಂಟ್ ಇದೆ, ಮಗಳಿಗೆ ಒಂದಿಷ್ಟು ಎಲಿಮೆಂಟ್ ಇದೆ, ಯಂಗ್ಸ್ಟರ್ಸಿಗಿದೆ, ಅಜ್ಜಿ ಬಂದರೆ ಅವ್ರಿಗೂ ಇಷ್ಟ ಆಗುತ್ತೆ ಒಂದು ಆ್ಯಂಗಲಲ್ಲಿ. ಸೊ ಇದು ಫಿಲಾಸಫಿ ಅಂದ್ಕೊಂಡು ಹುಡುಗರು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಇಲ್ಲಿ ಕರ್ಕೊಂಡು ಹೋಗುತ್ತೆ, ಎಂಡಿಗೆ ಒಂದು ಸಣ್ಣ ಒಂದಿನ ಟಚ್ ಮಾಡುತ್ತೆ. ಅದನ್ನ ನಾನು ಮೆಸೇಜ್ ಅಂತ ಕನ್ವರ್ಟ್ ಮಾಡ್ಬಿಟ್ಟೆ. ನಾರ್ಮಲ್ ಆಡಿಯನ್ಸಿಗೆ ಅಂದರೆ ಸಿನಿಮಾನ ಬಂದು ಯಾವುದೇ ಲಾಜಿಕ್ ಇಲ್ಲದೆ, ಯಾವುದೇ ಸೈನ್ಸ್ ಇಲ್ಲದೆ ಸಿನಿಮಾನ ಬಂದು 2 ಅವರ್ ತುಂಬ ಆರಾಮಾಗಿ ಎಂಜಾಯ್ ಮಾಡೋದಕ್ಕೆ ಏನೇನು ಬೇಕು ಚಿಕ್ಕ ಮಕ್ಕಳಿಂದ. ನಂಗೆ ಮೊನ್ನೆ ಯಾರು ಹೇಳ್ತಿದ್ರು, ಇದು ಫಸ್ಟ್ ಸಿನಿಮಾನಂತೆ, ಅವ್ರ ಮಗು ನೋಡ್ತಾರೆ. ಬೇರೆ ಸಿನಿಮಾಗೆಲ್ಲ ಕರ್ಕೊಂಡೋದ್ರು ಅದು ಗಲಾಟೆ ಮಾಡೋದಂತೆ, ಫಸ್ಟ್ ಸಿನಿಮಾ ನೋಡಿದ್ದಂತೆ. ನಂಗೆ ಸಖತ್ ಖುಷಿ ಆಯಿತು. ಸೊ ಅವ್ನು ತುಂಬ ಡೀಟೇಲಾಗಿ ಲಾಸ್ಟ್ ತನಕ ಕೂತ್ಕೊಂಡು ನೋಡಿದ್ದಂತೆ. ಅವ್ರು ಬಂದು ಅದನ್ನೇ ಹೇಳ್ತಿದ್ರು, ನಮಗೆ ಖುಷಿ ಆಯಿತು, ನನ್ನ ಮಗ ಫಸ್ಟ್ ಟೈಮ್ ನಾನು ಸಿನಿಮಾ ನೋಡೋಕೆ ಬಿಟ್ಟಿದ್ದು ಅಂತ. ಅವ್ರ ಅಮ್ಮ ಬಂದು ಸುಮಾರು ಸಿನಿಮಾಗಳು ಮಗು ಇದ್ರಿಂದ ಹೋಗೇ ಇರಲಿಲ್ಲ ಸರ್, ಇಲ್ಲ ಅರ್ಧಕ್ಕೆ ಎದ್ದು ಬರ್ತಿದ್ವಿ, ಇದೇ ಫಸ್ಟ್ ಸಿನಿಮಾ ಫುಲ್ ಅವನು ಸುಮ್ಮನೆ ಕೂತ್ಕೊಂಡು ನೋಡಿದ್ದು ಅಂತ. ಸೊ ಹಂಗೆ ಚಿಕ್ಕ ಮಗುವಿಂದ ದೊಡ್ಡವ್ರ ತನಕನೂ ಒಂದಷ್ಟು ಏಜ್ ಆಗಿರೋರು 2-3 ಸಲ ಬಂದು ನೋಡಿದ್ದಾರೆ. GT ಮಾಲಲ್ಲಿ ನಮ್ಗೆ 2-3 ಸಲ ಸಿಕ್ಕಿದ್ದಾರೆ. ಸೊ ಅವರು ಅದೇ ಇಡೀ ಕಂಪ್ಲೀಟ್ ಒಂದೊಳ್ಳೆ ಊಟದ ಥರ ಇದು. ಉಪ್ಪಿಂದ ಹಿಡಿದು ಲಾಸ್ಟಿಗೆ ತಿನ್ನೋ ಬಿಡೋ ತನಕನೂ ಎಲ್ಲ ಐಟಮ್ಗಳು ಇರುವಂಥ ಒಂದು ಸಿನಿಮಾ. ವೆರಿ ನೈಸ್. ನಿಮ್ಮ ಗರ್ಲ್ ಫ್ರೆಂಡ್ ಏನು ಹೇಳಿದ್ರು? ಅಲ್ಲ, ಅದೇನಾದ್ರು ರಿವೀಲ್ ಮಾಡ್ಬಿಡ್ತೀರಾ ಅಂತ ಟಪಕ್ ಅಂತ ಕೇಳಿದೆ. ಅದು ಯಾರು ಅಂತ ಯೋಚನೆ ಮಾಡ್ತಾರೆ. ಅಲ್ಲಲ್ಲ ಹಂಗಲ್ಲ, ಇದಾರೆ ಅಂತಲ್ಲ ನಾನು ಹೇಳ್ತಿರೋದು, ಗರ್ಲ್ ಫ್ರೆಂಡ್ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಗ ಯಾರು ಅವ್ರಿರ್ಬೋದಾ ಇವ್ರಿರ್ಬೋದಾ ಅಂತ ಆ ಕೌಂಟ್ ಅಲ್ಲ. ಯಾರು ಇಲ್ಲ ಮೇಡಮ್. ಕೆಲಸ ಮಾಡೋದಿದೆ, ಫಸ್ಟ್ ಅದು ಮುಗಿಸ್ಕೊಂಡ್ಬಿಡೋಣ. ಅವ್ರೇನು ಅಡ್ಡಿ ಮಾಡಲ್ಲ, ಕೆಲ್ಸಕ್ಕೆ ಏನಕ್ಕೆ ಅಡ್ಡಿ ಮಾಡಿ? ಇಲ್ಲ ಅಂಜನ್ ನಾನು ನೋಡಿದಂಗೆ ಈಸ್ ಒಂದು ಬೇರೆ ಬ್ಯಾಕ್ಗ್ರೌಂಡಿಂದ, ಒಂದು ಸ್ಟ್ರಗ್ಲಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಥಿಯೇಟರ್ ಬ್ಯಾಕ್ಗ್ರೌಂಡು, ಸ್ಟ್ರಗ್ಲಿಂಗ್ ಬ್ಯಾಕ್ಗ್ರೌಂಡು, ಮನೇಲಿ ಜವಾಬ್ದಾರಿ, ಆಮೇಲೆ 4-5 ಜನ ಅಕ್ಕಂಗಿರೋರಿಗೆ. ಸೊ ಒಂದು ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಒಂದು ಬೆಳಗ್ಗೆ ಎದ್ರೆ ಕೆಲಸದ ಬಗ್ಗೆ ಯೋಚನೆ ಮಾಡೋಂಥ ಹುಡುಗ. ಸೊ ಅಕ್ಕ ತಂಗಿ ಇದ್ರು 4 ಜನ ಇದ್ದಾರೆ ಅಂದ್ರೆ ಹೆಣ್ಮಕ್ಳು ಮನಸ್ಸನ್ನ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು. ಸೊ ಅದು ಪ್ಲಸ್ ಪಾಯಿಂಟ್ ಸರ್. ಸೊ
ಸರಿ ಸುಮ್ಮನೆ ಹೇಳ್ತಿದ್ದಾರೆ, ಪರವಾಗಿಲ್ಲ ಬಿಡಿ, ಆಫ್ ದ ಸ್ಕ್ರೀನ್ ನಂಗೆ ಹೇಳ್ತಾರೆ, ಇಟ್ಸ್ ಓಕೆ, ದಟ್ ಇಸ್ ಡೀಲ್ ಬಿಟ್ವೀನ್ ಅಸ್. ಸೊ ತಾವು ಯಾರಿಗಾದ್ರೂ ಹೇಳಿರೋದಿದೆಯಾ? ಇಲ್ಲ ಇಲ್ಲ. ಸ್ಕೂಲ್, ಕಾಲೇಜು, ಅಪ್ಪ ಭಯ. ಸೊ ನೀವು ಆಫ್ ದ ಕ್ಯಾಮ್ರಾನಾ, ಅಂದ್ರೆ ಆಫ್ ದ ಕ್ಯಾಮ್ರಾ ಹೇಳ್ತೀರಾ? ಇಲ್ಲ ಇಲ್ಲ ಇಲ್ಲ, ಏನು ಇಲ್ಲ ಹೇಳಕ್ಕೆ. ಸೊ ಸಿನಿಮಾದ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ಹಾಗೆ ಸಿನಿಮಾ ಯಾರೆಲ್ಲ ನೋಡಿದ್ರು ಒಂದು ಒಳ್ಳೆ ಪಾಸಿಟಿವ್ ಆಗಿ ರಿವ್ಯೂ ಮಾಡ್ತಿದ್ದಾರೆ. ಸರ್ ತಮಗೆ ಬಂದಂತ ಬೆಸ್ಟ್ ಕಾಂಪ್ಲಿಮೆಂಟ್ ಹೇಳಿ ಸರ್. ನನಗೆ ನಿನ್ನೆ ಒಂದು ರಿವ್ಯೂ ಬಂತು, ನಮ್ಮ ನವೀನ್ ಸಾಗರ್ ಬರೆದಿದ್ದದು. ಅದನ್ನು ಓದ್ತಾ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂದರೆ ಸಿನಿಮಾನ ಅಷ್ಟೊಂದು ಅವ್ರು ಅರ್ಥ ಮಾಡ್ಕೊಂಡು ಅಷ್ಟೊಂದು ಅನುಭವಿಸ್ಬಿಟ್ಟಿದ್ದಾರೆ ಅವರು ಅಂತಂದರೆ, ಒಬ್ಬ ಆಡಿಯನ್ಸ್ ಆಗೋ ಡೆಪ್ತಿಗೆ ಇಳಿಯೋದಿದೆಯಲ್ಲ, ಅವರೆಲ್ಲ ಒಂದು ಮಜ್ವಾಗಿ ಬರೆದಿದ್ದಾರೆ ಅವರು. ಅದು ಏನಂತ ಹೇಳೋಕ್ಕಾಗ್ತಿಲ್ಲ. ಅಲ್ಲಿ ಒಂದು ಲೈನ್ ಇದೆ ಸಿನಿಮಾದಲ್ಲಿ, ನಿನ್ನ ನೀನು ಹುಡುಕು ನಾನು ಸಿಗಬಹುದು ಅಂತ. ಅದೊಂದು ಸೀಕ್ವೆನ್ಸ್ ಬರುತ್ತೆ. ಅದು ಯಾರಿಗೆ ಹೇಳಿದ್ರು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಆಡಿಯನ್ಸಿಗೆ ರಿವೀಲ್ ಮಾಡೋಣ ನಾನಿಲ್ಲಿ. ಆ ಲೈನ್ ಸುಮ್ಮನೆ ಹಂಗೆ ಅರ್ಜೆಂಟಲ್ಲಿ ಬರೆದಿರೋದು. ಅದು ಅದ್ರ ಬಗ್ಗೆ ತುಂಬ ಚರ್ಚೆಗಳಾಯಿತು. ತುಂಬ ಜನ ಅದ್ರ ಬಗ್ಗೆ ಹಾಕಿರೋ, ಆ ಲೈನ್ ತುಂಬ ಚೆನ್ನಾಗಿದೆ, ಆ ಲೈನ್ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಕಾವೇರಿ ನೀರಿಂದ ಹೇಳಿದ್ದಿತ್ತಲ್ಲ, ಅದೊಂದು ಫನ್ಗೆ ಹೇಳಿದ್ದು ನಾವು. ಅದನ್ನು ಜನ ಎಮೋಷ್ನಲಿ ತೊಗೋತಾ ಇದ್ದಾರೆ, ಫನ್ನಾಗೂ ತೊಗೋತಾ ಇದ್ದಾರೆ. ಎರಡು ಥರ ವರ್ಕ್ ಆಗ್ತಿದೆ ಅದು. ಸೊ ಇದೆರಡು ನನಗೆ ತುಂಬ ಖುಷಿ ಕೊಟ್ಟ ಘಟನೆಗಳು. ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್? ನನಗೆ ಅಂದರೆ ಇಡೀ ಸಿನಿಮಾ ನಾನೇ ಇದ್ದೀನಿ. ಸೊ ಅದು ನನಗೆ 2ನೇ ಸಿನಿಮಾಗೇನೆ ಆ ಜವಾಬ್ದಾರಿ ನಾನು ಕೊಟ್ಟಿದ್ದಿತ್ತಲ್ಲ. ಬಟ್ ಅಲ್ಲಿ ಒಬ್ಬ ಆದಿಯಾಗಿ ಪ್ರತಿಯೊಬ್ಬರಿಗೂ ತಲುಪಿದ್ದಿದೆಯಲ್ಲ, ನನಗೆ ಯಾರೊಬ್ಬರು ಪೇರೆಂಟ್ ಬಂದು ಅಂದರೆ ಕಾಲಿಗೆ ಬೀಳಕ್ಕೆ ಬಂದರು. ಸೊ ನನಗೆ ಅದು ಸಿಕ್ಕಾಬಟ್ಟೆ ನನಗೆ ಅಂದರೆ ಹೆಂಗೆ ಕನೆಕ್ಟ್ ಆಗಿಬಿಡ್ತಾರೆ, ಅಂದರೆ ಒಬ್ಬ ಕಲಾವಿದನಿಗೆ ಹೆಂಗೆ ಕನೆಕ್ಟ್ ಆಗಿಬಿಡ್ತಾನೆ ಅಂತ ಅಲ್ಲಿಗೆ ಅನಿಸ್ತು. ಸದ್ಯ ಕೆಲಸ ಮಾಡಿದ್ದೀನಿ ನಂತರ ಅವ್ರಿಗೆ ಕನೆಕ್ಟ್ ಆಗೋದಿದೆಯಲ್ಲ ನಾರ್ಮಲ್ ಆಡಿಯನ್ಸಿಗೆ, ಅದು ಅಷ್ಟು ಈಸಿ ಅಲ್ಲ. ಯಾರನ್ನು ನಾವು ಅಷ್ಟು ಅಂದರೆ ಕೂರ್ಸೋಕ್ಕಾಗಲ್ಲ. 2 ಅವರು ಕೂರ್ಸೋದಿದೆಯಲ್ಲ ಮತ್ತು ಎಮೋಷ್ನಲ್ ಮಾಡೋದಿದೆಯಲ್ಲ, ಅದಕ್ಕೊಂದು ತುಂಬ ಗಟ್ಟಿಯಾದ ಘಟನೆ ನಡಿಬೇಕು. ಎಮೋಷ್ನಲ್ ಆಗಬೇಕು ಅಂದರೆ ಮನುಷ್ಯರುಗಳು ಇಲ್ಲ ಸುಮ್ಮನೆ ಯಾರೂ ಅಳಲ್ಲ, ಸುಮ್ಮನೆ ಯಾರೂ ನಗಲ್ಲ. ಅದಕ್ಕೊಂದು ಗಟ್ಟಿಯಾಗಿ ಅವ್ರಿಗೇನೋ ಒಳಗಡೆ ಅನ್ನಿಸ್ಬೇಕು. ಅದು ಸಿನಿಮಾದ ಮೂಲಕ ನಮ್ಮ ಮೂಲಕ ಅವ್ರಿಗೆ ಅನಿಸಿದ್ದಿತ್ತಲ್ಲ, ನಂಗೆ ಅದು ಇನ್ನೂ ನೆನಪಿದೆ. ಅವ್ರ ಕೈ ಹಿಡಿದು ನಾನೇ ನಮಸ್ಕಾರ ಮಾಡಿಕೊಂಡೆ. ಸೊ ಅವ್ರು ಏನೂ ಮಾತಾಡಲಿಲ್ಲ, ಹಗ್ ಮಾಡಿದರು. ನಂದು ಎಷ್ಟೋ ತಪ್ಪುಗಳು ನಿನ್ನ ಮೂಲಕ ನೋಡಿದೆ ಕಣಪ್ಪ ಅಂತ ಅಂದರು. ಅಂದರೆ ಅವರಿಗೂ ಹಂಗೆ ಅನಿಸಿದೆಯಲ್ಲ. ಸೊ ಎಕ್ಸ್ಪೀರಿಯನ್ಸ್ ನಿನ್ನೆ ಮೊನ್ನೆ ಥಿಯೇಟ್ರಲ್ಲಿ ಆಯಿತು, ಜಿ ಟಿ ಮಾಲಲ್ಲಿ ಆಯಿತು, ನಿನ್ನೇನಾಯಿತು ಮೊನ್ನೆನಾಯಿತು. ಅಂದರೆ ಆಡಿಯನ್ಸ್ ಆಗಿದ್ದವ್ರು ನನಗೆ ಪರಿಚಯ ಇಲ್ದಿರೋರು ಬಂದು ತುಂಬ ಆಪ್ತನ ಥರ ಹಗ್ ಮಾಡಿ ಗಟ್ಟಿಯಾಗಿ ಹಿಂಗಂತಿದ್ದಾರೆ. ಅಂದರೆ ಯಾರೋ ಅವ್ರ ಅಣ್ಣನೋ ತಮ್ಮನೋ ತುಂಬ ಆಪ್ತ ಕ್ಲೋಸ್ ಬಡೀಸ್ ಫ್ರೆಂಡ್ ಇರ್ತಾನಲ್ಲ, ತುಂಬ ಕ್ಲೋಸ್ ಫ್ರೆಂಡ್, ಚಡ್ಡಿ ದೋಸ್ತ ಇರ್ತಾನಲ್ಲ, ಅವ್ನಿಗೆ ಒಂದು ಹಗ್ ಮಾಡ್ತಾರಲ್ಲ. ಅಂದರೆ ಅಷ್ಟು ಅವರು ಒಳಗಡೆ ಆ ಭಾವ ಫೀಲ್ ಹಿಡಿದಿತ್ತು ಅಂತ ಅನಿಸ್ತು ನನಗೆ. ಅವರಲ್ಲಿ ಕರೆಕ್ಟ್ ಇದೆ ಪಾಯಿಂಟ್, ಆ ಥರ ಕನೆಕ್ಟ್ ಆಗ್ತಿದೆ. ನೈಸ್. ಅಂದ್ರೆ ಸ್ಟ್ರೇಂಜರ್ ಫ್ರೆಂಡ್ ಆಗ್ತಿದ್ದಾರೆ, ಫ್ರೆಂಡ್ಸು ಫ್ಯಾಮಿಲಿ ಆಗ್ತಾ ಇದ್ದಾರೆ. ನೀವು ಅದನ್ನೇ ಕನ್ವೆ ಮಾಡ್ತಿದ್ರೆ ಅದೇ ಆಗ್ತಾ ಇದೆ ಇನ್ ರಿಯಾಲಿಟಿ. ಒಂದು ಲೇಡೀಸ್ ಗ್ಯಾಂಗ್ ಒಂದಿತ್ತು, ಅವರು ನಮ್ಮ ಮನೆ ಹುಡುಗ ಅಂತ ಅಂದ್ಬಿಟ್ಟು ಹೋದ್ರೆ ಈಗ ನಮ್ಮ ಹುಡುಗ ಇನ್ನ ನೀನು ಅಂತ, ಅದು ಖುಷಿ ಆಗುತ್ತೆ. ಸೂಪರ್. ಸರ್ ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್? ನಂಗೂ ಒಂದಿದ್ರು, ತುಂಬಾ ಜನ ನಾನು ಮರಾಠಿಯವಳಂತಾನೆ ಅನ್ಕೊಂಡಿದ್ರು. ಅಂದರೆ ಮರಾಠಿಯಲ್ಲಿ ಮಾತಾಡಿಸ್ತಿದ್ರು. ನಿನ್ನೆ ಒಂದು ಫ್ಯಾಮಿಲಿ ಬಂದಿದ್ರು, ಅವರು ಅಂದರೆ ಪಂಡ್ರಾಪುರ್ ಅಲ್ಲಿ, ಅವರು ಮರಾಠಿ ಎಲ್ಲಿರೋದು ಪಂಡ್ರಾಪುರಲ್ಲಿ ಅಂತೆಲ್ಲ ಕೇಳ್ತಿದ್ರು. ಒಂದು ಅಚೀವ್ಮೆಂಟ್ ತರಾನೇ ಅಲ್ವಾ, ನಾವು ಮಾಡಿದಂಥ ಪಾತ್ರನ ನಿಜವಾಗ್ಲೂ ಗುರುತಿಸಿ ನಾವು ಅದೇ ಅಂತ ಮಾತಾಡೋದು ಇರೋದು, ಇಟ್ಸ್ ಅನ್ ಅಚೀವ್ಮೆಂಟ್. ಸಕ್ಸಸ್ ಆಫ್ ದಿ ಕ್ಯಾರೆಕ್ಟರ್, ಅದು ಕ್ಯಾರೆಕ್ಟರ್ ಗೆದ್ದಿದೆ ಅಂತ ಅರ್ಥ ಅಲ್ಲಿಗೆ. ಅದು ಅಂದರೆ ಆ ಪಾತ್ರಗಳ ಮೂಲಕ ಗುರುತಿಸ್ತಾರೆ ಅಂತಂದರೆ ಅದು ರೀಚ್ ಆಗಿದೆ ಅಂತ ಅರ್ಥ. ಎಲ್ಲವೂ ಕಾರಣ ಅಂದರೆ ಒಬ್ಬರು ಡೈಲಾಗ್ ರೈಟರಿಂದ ಹಿಡಿದು, ಒಬ್ಬರು ನಿರ್ದೇಶಕರಿಂದ ಹಿಡಿದು, ಒಬ್ಬರು ಎಡಿಟ್ರಿಂದ, ಮ್ಯೂಸಿಕ್ಕಿಂದ ಹಿಡಿದು ಎಲ್ಲರೂ ಕಾರಣ ಅದಕ್ಕೆ. ಅದು ನಮ್ಮ ಮೂಲಕ ಪ್ರೆಸೆಂಟ್ ಆಗಿರೋದು ಇಡೀ ತಂಡವಾಗಿ ಎಲ್ಲರಿಗೂ ತುಂಬ ಖುಷಿ ಇದೆ. ಅದು ವೆರಿ ನೈಸ್, ವೆರಿ ನೈಸ್. ಸೊ ನಮ್ಮ ವೀಕ್ಷಕರನ್ನ ಯಾವ ಥಿಯೇಟರ್ನಲ್ಲಿ ನೆಕ್ಸ್ಟ್ ಮೀಟ್ ಮಾಡ್ತಿದ್ದೀರಾ ನೀವೆಲ್ಲರೂ? ನಾವು ಜಿ ಟಿಲಿದ್ದೀವಿ, ಗ್ಲೋಬಲಲ್ಲಿ ಬರ್ತೀವಿ, ಡೈಲಿ ಎಲ್ಲೆಲ್ಲಿ ಶೋ ಇದೆ ನಾವು ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಬೆಂಗಳೂರಲ್ಲಿ ಇನ್ನೊಂದು 2 ದಿನ ಬೆಂಗಳೂರು ವಿಸಿಟ್ ಮುಗಿಸಿ ಆಮೇಲೆ ಹಾಸನ ಹೋಗೋದಿದೆ. ಆಮೇಲೆ ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಮೈಸೂರು ಮತ್ತು ಹಾಸನ ಆ ಭಾಗ ಮತ್ತು ಹುಬ್ಳಿ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅಲ್ಲಿಗೆಲ್ಲ ಹೋಗಿಲ್ಲ, ಈಗ ಅಲ್ಲಿ ಜನಗಳನ್ನ ನಾವು ಮೀಟ್ ಮಾಡಬೇಕು. ಒಂದಷ್ಟು ವೀಡಿಯೋ ಕಾಲ್ ಮಾಡಿ ಅಲ್ಲಿ ಪರಿಚಯ ಇರೋರು ಯಾರಾದರೂ ಮಾತಾಡಿಸ್ತಿದ್ದಾರೆ, ಸೊ ಅಲ್ಲಿಯವ್ರನ್ನ ಹೋಗಿ ಮಾತಾಡಿಸ್ಬೇಕು. ಸೊ ಈ ವಾರ ಬೆಂಗಳೂರು, ಆಲ್ಮೋಸ್ಟ್ ಬೆಂಗಳೂರು ಇರ್ತೀವಿ. ಫಸ್ಟ್ ವೀಕ್ ಬೆಂಗಳೂರು ಮುಗಿಸ್ಕೊಂಡು ಸೆಕೆಂಡ್ ವೀಕ್ ಎಲ್ಲ ಹೋಗ್ಬರೋಣ. ಸೆಕೆಂಡ್ ವೀಕೆಂಡಿಗೆ ಮತ್ತೆ ಬೆಂಗಳೂರು ಬರೋಣ. ನೈಸ್, ಬಹಳ ಖುಷಿ ಆಯಿತು. ಸೊ ಚಿತ್ರ ನೋಡೋದಕ್ಕಿಂತ ಚಿತ್ರ ತಂಡ ಜೊತೆ ಮಾತಾಡಿದ್ದು ಇನ್ನಷ್ಟು ಖುಷಿ ಕೊಡ್ತು. ಬಿಕಾಸ್ ಚಿತ್ರ ನೋಡಿದಾಗ ತೆರೆ ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋಂಥ ಒಂದು ಫೀಲು. ಚಿತ್ರ ತಂಡ ಜೊತೆ ಮಾತಾಡಿದ್ಮೇಲೆ ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ ಚಿತ್ರಕ್ಕೆ ಅನ್ನೋಂಥ ಸಾರ್ಥಕತೆ. ಥ್ಯಾಂಕ್ ಯು ಸೋ ಮಚ್. ಈ ಶಿವರಾತ್ರಿ ಹಬ್ಬದ ದಿನ ನನ್ನ ಜೊತೆ ನೀವೆಲ್ಲ ಇದ್ದು
ನಮ್ಮ ಶಿವರಾತ್ರಿನ ಇನ್ನಷ್ಟು ಹೆಚ್ಚು ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಈ ಹಬ್ಬದ ಸಡಗರದಲ್ಲಿದ್ದೀವಿ, ಯಾಕೆಂದರೆ ನಮ್ಮ ಸಿನಿಮಾನ ಜನ ಒಪ್ಕೊಂಡಿದ್ದ ರೀತಿಲಿ. ಸೊ ಈ ಹಬ್ಬನ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ನಮಗೂ ಆಸೆ ಇದೆ. ಅದು ಹೆಂಗೆ ಅಂದರೆ ನೀವು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋದ್ರ ಮೂಲಕ ಶಿವರಾತ್ರಿ ಹಬ್ಬನ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ. ಬನ್ನಿ, ಜೋಗಪ್ಪನ ನೋಡಿ ಶಿವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗ್ತಿದೆ. ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನೀವು ನಮ್ಮ ಥಿಯೇಟ್ರಿಗೆ ಬನ್ನಿ, ನಿಮಗೆ ನಾವು ಗಂಗಾ ದರ್ಶನ ಮಾಡ್ತೀವಿ. ಯಾಕಂದರೆ ನಮ್ಮ ಸೀರಿಯಲ್ ಗಂಗಾ ತಟದಲ್ಲಿ ಶೂಟ್ ಆಗಿದೆ. ಗಂಗೆನ ನೋಡಿ ಕಣ್ ತುಂಬ್ಕೊಳ್ಳಿ. ಗಂಗೆಯ ಜೊತೆಗೆ ನಿಮ್ಮ ಕಣ್ಣಲ್ಲೂ ಗಂಗೆ ಬರ್ತಾಳೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ದಿಸ್ ಇಸ್ ಆದರ್ಶಿನಿ ಅಲಾಂಗ್ ವಿತ್ ಆದಿ, ಶೀತಲ್ ಅಂಡ್ ಹೈವರ್ಧನ್ ಸರ್ ಸೈನಿಂಗ್ ಆಫ್. ಟೇಕ್ ಕೇರ್. ನಮಸ್ಕಾರ. ಜೋಗಿ ಜೋಗಪ್ಪ ಎಲ್ಲಿ ನಿನ್ನ ರಮಾನೆ.